ॐ नमो भगवते वासुदेवाय। ॐ नमो भगवते वासुदेवाय। ॐ नमो भगवते वासुदेवाय। ॐ सुरभ्ये नमः। ॐ सुरभ्ये नमः। ॐ सुरभ्ये नमः। मूकं करोति वाचालं पङ्गुं लङ्घायते गिरिं यत्कृपातमहं वन्दे श्रीगुरुं दीनतारिणं श्रीचैतन्यमीश्वरं परमानन्दमाधवम्। नमो विष्णुपादाय कृष्ण नमस्ते गौरसेवायां रूपादार्थो ಪರಮಾಕ್ಷಮ ಗಚ್ಚಾಮಿ. ಹರೇ ಕೃಷ್ಣ ಎಲ್ರಿಗೂ. ನಿನ್ನೆ ಶ್ಲೋಕ 14 ನಾವು ಗಮನಿಸಿದ್ದೇವೆ. 14ನೇ ಶ್ಲೋಕದಲ್ಲಿ ಏನ್ ಹೇಳಿದೆ ಅಂತ ಹೇಳಿದ್ರೆ, ತನ್ನ ದೇಹವೆಂಬ ನಗರದ ಒಡೆಯನಾದ ದೇಹಸ್ಥ ಆತ್ಮನು ಕರ್ಮಗಳನ್ನ ಸೃಷ್ಟಿಸುವುದಿಲ್ಲ. ಆತ್ಮ ಕರ್ಮವನ್ನ ಸೃಷ್ಟಿಸುವುದಿಲ್ಲ. ಜನರಿಗೆ ಕರ್ಮ ಮಾಡುವಂತೆ ಆತ್ಮವು ಮನವೊಲಿಸುವುದಿಲ್ಲ ಮತ್ತು ಕರ್ಮ ಫಲವನ್ನು ಸೃಷ್ಟಿಸುವುದಿಲ್ಲ. ಇವೆಲ್ಲವನ್ನು ಐಹಿಕ ಪ್ರಕೃತಿಯ ಗುಣಗಳೇ ಸೃಷ್ಟಿ ಮಾಡುತ್ತವೆ. ಅಂದ್ರೆ ಭಗವಂತನ ಅಧೀನದಲ್ಲಿರುವ ಈ ಐಹಿಕ ಪ್ರಕೃತಿ ಅಥವಾ ಅಪರಾ ಪ್ರಕೃತಿ ಏನ್ ಮಾಡ್ತದೆ? ಅದು ಎಲ್ಲವನ್ನ ಮಾಡ್ಲಿಕ್ಕೆ ಉತ್ತೇಜನ ಕೊಡುವಂಥದ್ದು. ಇವತ್ತಿನ ಶ್ಲೋಕ ತುಂಬಾ ಇಂಪಾರ್ಟೆಂಟ್ ಶ್ಲೋಕ. ಸ್ವಲ್ಪ ಅರ್ಥ ಮಾಡ್ಲಿಕ್ಕೂ ಸ್ವಲ್ಪ ಕಷ್ಟ ಆಗ್ಬಹುದೇನೋ, ಆದ್ರೂ ತುಂಬಾ ಇಂಪಾರ್ಟೆಂಟ್. ಯಾಕೆಂತಂದ್ರೆ ಭಗವಂತನ ಬಗ್ಗೆ ಈ ಶ್ಲೋಕದಲ್ಲಿ ಭಗವಂತ ತನ್ನನ್ನು ಹೇಳ್ತಾ ಇದ್ದಾನೆ. ಏನು ನನಗೂ ಆ ಮನುಷ್ಯರು ಮಾಡುವಂತಹ ಅಥವಾ ಜೀವಿಗಳು ಮಾಡುವಂತಹ ಕರ್ಮಕ್ಕೂ ಏನು ಅಂದ್ರೆ ಏನು ಸಂಬಂಧ? ನನಗೂ ಜೀವಭೂತ ಅಂದ್ರೆ ಎಲ್ಲ ಜೀವರಾಶಿಗಳು ಮಾಡುವಂತಹ ಕರ್ಮಗಳಿಗೂ ನನಗೂ ಏನು ಸಂಬಂಧ ಅಂತ ಹೇಳಿ ಅದನ್ನ ನಾವು ಅರ್ಥ ಮಾಡ್ಬೇಕು. ಅದಕ್ಕೆ ಏನು ಸಂಬಂಧ ಇಲ್ಲ, ನಮಗೆ ನೋಡುವಾಗ್ಲೇ ಗೊತ್ತಾಗ್ತದೆ. ಆದ್ರೂ ಭಗವಂತನೇ ಏನು ಹೇಳ್ತಾರೆ ಅಂತ ನೋಡೋಣ. ಶ್ಲೋಕ 15, 5ನೇ ಅಧ್ಯಾಯ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನ ಆವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭುಃ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತಿ ಜಂತವಃ. ಅಜ್ಞಾನೇನ ಆವೃತಂ ಜ್ಞಾನಂ, ಇದರ ಬಗ್ಗೆ ನಾವು ನಿನ್ನೆ ಚರ್ಚೆ ಮಾಡಿದ್ದೇವೆ. ನಮ್ಮ ಜ್ಞಾನವು ಅಜ್ಞಾನದಿಂದ ಆವೃತವಾಗಿದ್ರೆ ಅಂದ್ರೆ ಅವಿದ್ಯೆಯಿಂದ ಆವೃತವಾಗಿದೆ. ಆದ ಕಾರಣ ಏನಾಗ್ತಾ ಇದೆ? ನಾವು ಭಗವಂತನ ದಾಸರು ಅಂತ ನಮಗೆ ಗೊತ್ತಿಲ್ಲದೆ ನಾವು ಮಾಯೆಯ ದಾಸರಾಗಿ ಇಲ್ಲಿ ಕಾರ್ಯ ಚಟುವಟಿಕೆಯಲ್ಲಿ ತೊಡ್ಕೊಂಡಿದ್ದೇವೆ. ಆದ ಕಾರಣ ನಾವು ಮುಹ್ಯಂತಿ ಅಂದ್ರೆ ನಾವು ಯಾವತ್ತೂ ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದೇವೆ. ನಾವು ಇಲ್ಲಿ ಹೇಳ್ತಿದ್ದಾರೆ ದಿಗ್ಭ್ರಮೆಗೊಳ್ತೇವೆ ನಾವು. ಜಂತವ ಅಂದ್ರೆ ನಾವೆಲ್ಲರೂ ಜೀವಿಗಳು. ನಾದತ್ತೇ ಕಸ್ಯಚಿತ್ ಪಾಪಂ, ಮನುಷ್ಯರು ಅಥವಾ ಜೀವರಾಶಿಗಳು ಮಾಡುವ ಪುಣ್ಯ ಪಾಪಗಳನ್ನ ಭಗವಂತನಿಗೆ ಸಂಬಂಧವೇ ಇಲ್ಲ. ಅದಕ್ಕೂ ಭಗವಂತನಿಗೆ, ವಿಭು ಅಂತ ಹೇಳಿದ್ರೆ ಭಗವಂತನಿಗೆ ಸಂಬಂಧವೇ ಇಲ್ಲ. ನಾದತ್ತೇ ಕಸ್ಯಚಿತ್ ಪಾಪಂ ನ ಚೈವ ಸುಕೃತಂ ವಿಭು. ಪಾಪ ಮತ್ತು ಪುಣ್ಯ. ಸುಕೃತ ಅಂದ್ರೆ ಸುಕೃತಿ, ಅಂದ್ರೆ ಒಳ್ಳೆ, ಕೃತಿ ಅಂದ್ರೆ ಕೆಲಸ. ಒಳ್ಳೇದು ಮಾಡುವಾಗ ಸಿಗುದೇನು? ಪುಣ್ಯ. ಪುಣ್ಯ ಪಾಪ, ಮನುಷ್ಯನ ಪಾಪ ಪುಣ್ಯಕ್ಕೂ ಭಗವಂತನಿಗೂ ಏನೂ ಸಂಬಂಧ ಇಲ್ಲ. ಅದು ಏನು ಅಂತ ಹೇಳಿ ನಾವು ಈ ಶ್ಲೋಕದ ಅನುವಾದ ಮತ್ತು ಭಾವಾರ್ಥದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭಗವಂತನು ಯಾರ ಪಾಪವನ್ನಾಗಲಿ ಪುಣ್ಯವನ್ನಾಗಲಿ ಸ್ವೀಕರಿಸುವುದಿಲ್ಲ. ಯಾರ ಪಾಪ ಪುಣ್ಯ ಭಗವಂತ ಸ್ವೀಕರಿಸುವುದಿಲ್ಲ. ಈಗ ನಾವು ಹರೇ ಕೃಷ್ಣ ಜಪ ಮಾಡ್ತಾ ನನ್ನ ಪಾಪವನ್ನ ಕಮ್ಮಿ ಮಾಡುವಂತ ಕೇಳಿದರೆ ಅರ್ಥ ಉಂಟು ಅದಕ್ಕೆ? ಅಥವಾ ನನಗೆ ಹರೇ ಕೃಷ್ಣ ಜಪ ಮಾಡಿ ನನಗೆ ಒಳ್ಳೇದಾಗ್ಲಿ, ನನಗೆ ಒಳ್ಳೆ ಮಾರ್ಕ್ ಸಿಗ್ಲಿ, ನನಗೆ ಒಳ್ಳೆ ಉದ್ಯೋಗ ಸಿಗ್ಲಿ ಅಂತ ಹೇಳಿ ಅರ್ಥ ಉಂಟದ? ಯಾಕೆಂದ್ರೆ ಭಗವಂತನಿಗೂ ಅದಕ್ಕೂ ಸಂಬಂಧವೇ ಇಲ್ಲ. ಅದು ನಮ್ಮ ಕರ್ಮ ಬಂಧದಿಂದಾಗಿ ಎಷ್ಟೋ ಜನ್ಮ ಜನ್ಮಾಂತರದಿಂದ ಆದಂತಹ ಕರ್ಮದಿಂದ ಬರುವಂತಹ ಒಂದು ಆಕ್ಷನ್ ರಿಯಾಕ್ಷನ್, ಕ್ರಿಯೆ ಪ್ರತಿಕ್ರಿಯೆ. ಅದು ಅದರಿಂದ ನಿಲ್ಲಿಸ್ಲಿಕ್ಕೆ ನಾವು ಉದ್ದೇಶವಿನ ಅದನ್ನು ಇನ್ನೂ ಮುಂದುವರಿಸಲಿಕ್ಕೆ ಭಗವಂತನಲ್ಲಿ ಬೇಡುದಲ್ಲ. ಈಗ ಧ್ರುವ ಮಹಾರಾಜರು ಈ ರೀತಿಯಲ್ಲಿ ಒಳ್ಳೆ ರೀತಿಯ ರಾಜ್ಯ ಸಿಗ್ಬೇಕು, ದೊಡ್ಡ ರೀತಿಯಲ್ಲಿ ನನ್ನ ತಂದೆಗಿಂತ ಅಂದ್ರೆ ಮುತ್ತಾತನಿಗಿಂತ ದೊಡ್ಡರಾದ ರಾಜ್ಯ ಸಿಗಬೇಕು,
ತಾತನ ಮುತ್ತಾತನ ಬ್ರಹ್ಮನಿಗಿಂತ ದೊಡ್ಡ ರಾಜ್ಯ ಆಗ್ಬೇಕು, ಆಡಳಿತ ಆಗ್ಬೇಕು ನನಗೆ ಅಂತ ಹೇಳುವ ಒಂದು ಭೌತಿಕವಾದ ಆಸೆಯಿಂದ ಮುಂದೆ ಹೋಗಿದ್ದು, ಯಾವುದಕ್ಕೆ? ಸಾಧನೆಗೆ. ಆದ್ರೆ ಕೊನೆಗೆ ಭಗವಂತನ, ಆಮೇಲೆ ಭಗವಂತನ ಭಕ್ತರಾದ ನಾರದ ಮುನಿಗಳ ಸಂಘದಿಂದಾಗಿ ಅವರಿಗೆ ಇದೆಲ್ಲ ಬೇಡ ಅಂತ ಗೊತ್ತಾಯ್ತು. ಏನೇ ಇರ್ಲಿ, ಅದರ ಉದ್ದೇಶ ಅದಾಗಿತ್ತು. ಅದೇ ರೀತಿಯಲ್ಲಿ ಅದು 5 ವರ್ಷದ ಹುಡುಗ, ಬರೀ 5 ವರ್ಷ. ನಾವು ಇಲ್ಲಿ 25, 40, 50, 60, 70 ವರ್ಷ ಆದ್ರೂ ನಮಗೆಲ್ರಿಗೂ ಇರುವುದು ಇದೇ, ಯಾವುದು? ಪಾಪ ಪುಣ್ಯಗಳ ಮನಸ್ಥಿತಿ. ಇದಕ್ಕೂ ಭಗವಂತನಿಗೂ ಏನ್ ಸಂಬಂಧ ಇಲ್ಲ ಅಂತ ತುಂಬಾ ಸುಲಭದಲ್ಲಿ ಅರ್ಥ ಆಗ್ತದೆ. ಈ ವಿಭು ಅಂದ್ರೆ ಯಾರು ಅಂತ ಹೇಳಿ ಶ್ರೀಲ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ. ಸಂಸ್ಕೃತದ ವಿಭು ಎನ್ನುವ ಪದಕ್ಕೆ ಭಗವಂತ ಎಂದು ಅರ್ಥ. ವಿಭು ಅಂದ್ರೆ ಭಗವಂತ ಎಂದು ಅರ್ಥ. ಅವನದು ಅಮಿತವಾದ ಜ್ಞಾನ, ಸಂಪತ್ತು, ಶಕ್ತಿ, ಕೀರ್ತಿ, ಸೌಂದರ್ಯ ಮತ್ತು ತ್ಯಾಗ. ಇದಕ್ಕೇನು ಹೇಳ್ತಾರೆ? ಈ 6 ವಿಚಾರಕ್ಕೆ ನೆನಪಿದೆಯಾ? ಯಾರಾದ್ರೂ ಹೇಳ್ತೀರಾ? ಷಡೈಶ್ವರ್ಯ. ಷಡೈಶ್ವರ್ಯಗಳು. ಯಾರು ಹೇಳಿದ್ದು ಈ ಷಡೈಶ್ವರ್ಯವನ್ನ? ಪರಾಶರ ಮುನಿಗಳು. ಪರಾಶರ ಮುನಿಗಳು ಯಾರು? ಇವರು ಪ್ರಭು ವೇದವ್ಯಾಸರ ತಂದೆ. ವ್ಯಾಸರ ತಂದೆ. ಸರಿ, ಧನ್ಯವಾದ ಮಾತಕ್ಕೆ. ಐಶ್ವರ್ಯಸ್ಯ ಸಮಗ್ರಶ್ಚ ವೀರ್ಯಸ್ಯ ಯಶಸಃ ಶ್ರಿಯಃ ಜ್ಞಾನ ವೈರಾಗ್ಯೋಶ್ಚೈವ ಷಡಂ ಭಗ ಇತೀಗಣ ಅಂತ ಹೇಳಿ ಪರಾಶರ ಮುನಿಗಳು ಹೇಳ್ತಾರೆ. ಇದು ಯಾರ ಹತ್ರ ಇರುವುದು? ಸಂಪೂರ್ಣವಾಗಿರುವುದು ಭಗವಂತನಲ್ಲಿ ಮಾತ್ರ. ಆದ ಕಾರಣ ಅವನನ್ನ ವಿಭು ಅಂತ ಹೇಳಿ ಸಂಬೋಧನೆ ಮಾಡ್ತೇವೆ ನಾವು. ಅವನು ಸದಾ ಆತ್ಮತೃಪ್ತ. ಅವನಿಗೆ ಸಂತೋಷಕ್ಕೆ ನಾವ್ ಬೇಕು ಅಂತಿಲ್ಲ. ಆದ್ರೂ ಅವನು ನಮ್ಮನ್ನ ಸೃಷ್ಟಿ ಮಾಡ್ತಾನೆ. ಯಾಕೆಂತ ಹೇಳಿದ್ರೆ ಅವನ ಇಚ್ಛೆಯಿಂದ, ಭಗವಂತನ ಇಚ್ಛೆಯಿಂದ, ನಾನು ಬಹು ಆಗ್ಬೇಕು ಅಂತ ಹೇಳುವ ಇಚ್ಛೆಯಿಂದ, ಏಕೋ ಬಹುನಾಂ ವಿದಧಾತಿ ಕಾಮ ನಾವೆಲ್ಲ ಕೇಳಿದ್ದೇವೆ. ಬಹು ಅಂದ್ರೆ ನನಗೆ ಬಹು ಬೇಕು ಅಂತ ಹೇಳುವುದರ ಕಾರಣ ಬಹು ಆದ ಅಂತಂದ್ರೆ ಸೃಷ್ಟಿ ಮಾಡಿದ. ಅವನ ಎನರ್ಜಿಯನ್ನೇ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸಿಕೊಂಡ. ನಾವೆಲ್ಲ ಅವನ ಶಕ್ತಿ. ಅಂದ್ರೆ ನಾವು ಭಗವಂತ ಅಲ್ಲ, ಭಗವಂತನ ಶಕ್ತಿ. ನಾವು ಬೇರೆ ಬೇರೆ ರೀತಿಯಲ್ಲಿ ನಾವು ಭಗವಂತ ನಮ್ಮನ್ನ ಸೃಷ್ಟಿ ಮಾಡಿದ. ಆದ್ರೆ ಭಗವಂತನಿಗೆ ನಮ್ಮ ಅಗತ್ಯ ಇಲ್ಲ. ನಿಜವಾಗಿ ನೋಡಿದ್ರೆ ಅವನ ಆತ್ಮತೃಪ್ತ. ಆದರೆ ಅವನ ಆತ್ಮತೃಪ್ತನಾದರೂ ಕೂಡ ಅವನ ಇಚ್ಛೆ, ಭಗವಂತನ ಇಚ್ಛೆ ಏನು ಅಂತ ಹೇಳಿದ್ರೆ ಸಂತೋಷ ಪಡಬೇಕು ಅಂತ ಹೇಳಿ. ಆ ಸಂತೋಷ ಪಡಬೇಕಿದ್ರೆ ಒಬ್ಬನೇ ಸಂತೋಷ ಪಡ್ಲಿಕ್ಕೆ ಅದರಲ್ಲಿ ಏನು ಖುಷಿ ಇಲ್ಲ. ಆ ದೃಷ್ಟಿಯಿಂದ ಭಗವಂತ ಎಲ್ಲ ಜೀವರಾಶಿಗಳನ್ನ, ಪ್ರಕೃತಿಯನ್ನ ಸೃಷ್ಟಿ ಮಾಡಿದ. ಆದ್ರೆ ಈ ಜೀವರಾಶಿಗಳು ಸೃಷ್ಟಿಯಾದ ನಂತರ ಆ ಜೀವರಾಶಿಗಳು ನನಗೆ ಭಗವಂತನೊಟ್ಟಿಗೆ ಖುಷಿ ಪಡ್ಲಿಕ್ಕೆ ಇಷ್ಟ ಇಲ್ಲ ಅಂತ ಹೇಳುವಾಗ್ಲೇ ಪ್ರಾಬ್ಲಮ್ ಶುರುವಾದ್ದು. ಈಗ ವೈಕುಂಠದಲ್ಲಿ ಅಥವಾ ಗೋಲೋಕ ವೃಂದಾವನದಲ್ಲಿ ಬೇರೆ ಬೇರೆ ಜೀವರಾಶಿಗಳಿದ್ದಾವೆ. ಅವರೆಲ್ಲ ಅಗತ್ಯ ಭಗವಂತನ ಲೀಲೆಯಲ್ಲಿ. ಇಲ್ಲ ಇದ್ರೆ ಏನದು? ಏನಿಲ್ಲ, ಅರ್ಥವೇ ಇಲ್ಲ. ಅದು ಡ್ರೈ ಆಗತ್ತೆ. ಅಂದ್ರೆ ಏನಿಲ್ಲ, ಅದರ ರಸವೇ ಇಲ್ಲದಂತ ಒಂದು ಪರಿಸ್ಥಿತಿ. ಹಾಗೆ ಅಂತ ಹೇಳಿ ಭಗವಂತ ಎಲ್ಲಾ ಜೀವರಾಶಿಗಳನ್ನ, ಶುದ್ಧವಾದ ಜೀವರಾಶಿಗಳನ್ನ ಸೃಷ್ಟಿ ಮಾಡಿದ. ಆದ್ರೆ ಶುದ್ಧವಾದ ಜೀವರಾಶಿಗಳು ಯಾವುದೋ ಒಂದು ಕಾರಣಕ್ಕೋಸ್ಕರ ಭಗವಂತನಿಂದ ದೂರ ಬಂದು, ಭಗವಂತನಿಂದ ವಿಮುಖರಾಗಿ, ನಾನೇ ಭಗವಂತ ಅಂತ ತಿಳ್ಕೊಂಡು, ನಾನೇ ಈ ಎಲ್ಲವನ್ನ ಮಾಡ್ತೇನೆ ಅಂತ ತಿಳ್ಕೊಂಡು ಭಗವಂತನಿಂದ ದೂರ ಆಗ್ಲಿಕ್ಕೆ ಪ್ರಯತ್ನ ಪಡುವಾಗಲೇ ಪ್ರಾಬ್ಲಮ್ ಶುರು ಆದ್ದು. ಆ ಪ್ರಾಬ್ಲಮಿಗೆ ಸೊಲ್ಯೂಷನ್ ಏನು ಭಗವಂತ ಕೊಟ್ಟ? ಆಯ್ತು, ನಿನಗೆ ಬೇಕಾ? ಆಯ್ತು, ಇರ್ಲಿ ಅಂತ ಹೇಳಿ ಈ ಪ್ರಕೃತಿಯ ಸೃಷ್ಟಿ ಮಾಡಿದ, ಈ ಭೂಮಿಯ ಸೃಷ್ಟಿ ಮಾಡಿದ. ಅಂದ್ರೆ 14 ಪ್ಲಾನೆಟರಿ ಸಿಸ್ಟಮ್ ಅನ್ನ ಸೃಷ್ಟಿ ಮಾಡಿದ. ಅದು ಯಾಕೆ ಸೃಷ್ಟಿ ಮಾಡಿದ ಅಂತ ಹೇಳಿದ್ರೆ ಅಲ್ಲಿ ಇದ್ದುಕೊಂಡು ಸುಖ ಪಡ್ಲಿ ಅಂತ ಹೇಳಿ. ಯಾಕಂದ್ರೆ ಅದೇ ಫ್ರೀ ವಿಲ್. ಭಗವಂತ ಅದಕ್ಕೆ ಕೃಪೆ ಕೊಟ್ಟ, ನಮಗೆ ಆಗ್ಲಿ ಅಂತ ಹೇಳಿ. ಸುಖವೋ ದುಃಖವೋ ಪಡು ಅಂತ ಹೇಳಿ ನಮಗೆ ಇಲ್ಲಿ ಸುಖ ದುಃಖಕ್ಕೆ ಅವಕಾಶ. ಆದ್ರೆ ಕೊನೆಯಲ್ಲಿ ಎಲ್ರಿಗೂ ಗೊತ್ತು ಈ ಸುಖ ದುಃಖದಲ್ಲಿ ಸಂಪೂರ್ಣ ನೆಮ್ಮದಿ ಇಲ್ಲ. ಆದ ಕಾರಣ ಮುಂದೆ ಬರಬೇಕು ಅಂತ ಹೇಳಿ ಭಗವಂತ ಅದಕ್ಕೂ ದಾರಿ ಕೊಟ್ಟ. ಭಗವಂತ ಅದಕ್ಕೂ ದಾರಿ ವೈಷ್ಣವರ ಮುಖಾಂತರ ಎಲ್ಲರನ್ನೂ ಭಗವಂತನ ಬಗ್ಗೆ ಯೋಚನೆ ಮಾಡಿ ಭಗವಂತನ ಧಾಮಕ್ಕೆ ವಾಪಸ್ ಹೋಗುವಂತ ವ್ಯವಸ್ಥೆಯೂ ಮಾಡಿದ್ದಾನೆ ಭಗವಂತ. ಎರಡೂ ಮಾಡಿದ್ದಾನೆ. ಆದ್ರೆ ಈ ಸಂಕಷ್ಟ ಯಾಕೆ ಬಂತು ಅಂತ ಹೇಳಿದ್ರೆ ಭಗವಂತನಿಂದ ವಿಮುಖರಾದ್ದೇ ಕಾರಣ, ಮುಖ್ಯ ಕಾರಣ. ಅವನು ಯಾವ ಜೀವಿಗೂ ಒಂದು ವಿಶಿಷ್ಟವಾದ ಸನ್ನಿವೇಶವನ್ನ ಸೃಷ್ಟಿಸುವುದಿಲ್ಲ. ಭಗವಂತ ಯಾವುದೇ ವಿಶಿಷ್ಟವಾದ ಸನ್ನಿವೇಶವನ್ನ ಯಾರಿಗೂ ಸೃಷ್ಟಿಸುವುದಿಲ್ಲ. ಆದರೆ ಭಕ್ತರಿಗೆ ಅಹಂ ಭಕ್ತ ಪರಾಧೀನೋ, ಭಕ್ತರಿಗೆ ಮಾತ್ರ ಸ್ಪೆಷಲ್ ಭಗವಂತ. ಎಲ್ಲ ಸಮೋಹಂ ಸರ್ವಭೂತೇಶು, ಎಲ್ಲರಿಗೂ ಸಮ.
ಆದರೆ ಭಕ್ತನಿಗೆ ಮಾತ್ರ ವಿಶೇಷ. ಆದರೆ ಜೀವಿಯು ಅಜ್ಞಾನದಿಂದ ದಿಗ್ ಭ್ರಮೆಗೊಳ್ಳುತ್ತಾನೆ ಮತ್ತು ಬದುಕಿನಲ್ಲಿ ಯಾವುದೋ ಒಂದು ಸ್ಥಿತಿಯಲ್ಲಿ ಇರಲು ಬಯಸುತ್ತಾನೆ. ಭಗವಂತನಿಂದ ವಿಮುಖನಾದ ಸ್ಥಿತಿಯಲ್ಲಿ ಇರ್ಲಿಕ್ಕೆ ಬಯಸ್ತಾನೆ. ನಾನು ಹೀಗೆ, ನಾನು ಹಾಗೆ ಅಂತ ಹೇಳಿ ಯಾವುದೋ ಒಂದು ಸ್ಥಿತಿಗತಿಯನ್ನ ಅವನೇ ಕಂಡುಕೊಂಡು ಎದೆ ಸುಖ ಅಂತ ಹೇಳಿ, ಅಥವಾ ಇದು ದುಃಖ ಆಗ್ತಾ ಇದೆ, ದುಃಖ ಬರುವಾಗ ದೇವರು ಕೊಟ್ಟ ಅಂತ ಹೇಳಿ, ಓ ಯಾಕೆ ದೇವರೇ ನನಗೆ ದುಃಖ ಕೊಡ್ತಾ ಇದ್ದೀರಿ ಅಂತ ಹೇಳಿ, ಈ ರೀತಿಯಲ್ಲಿ ಆ ಅಜ್ಞಾನದಿಂದ ಹೆಚ್ಚಿನ ಜೀವರಾಶಿಗಳು ಅಜ್ಞಾನದಿಂದ ಜೀವನ ಮುಂದುವರಿಸ್ತಾ ಇರ್ತವೆ. ಆದ ಕಾರಣ ಏನಾಗ್ತದೆ, ಅಜ್ಞಾನದಿಂದ ನೆಕ್ಸ್ಟ್ ಏನಾಗ್ತದೆ, ಪ್ರತಿಕ್ರಿಯೆಗಳ ಸರಪಳಿ ಪ್ರಾರಂಭವಾಗುತ್ತದೆ. ಅದಕ್ಕೆ ಮೂಲ ಕಾರಣ ಭಗವಂತ ಮತ್ತು ನಾನು ಬೇರೆ ಅಂತ ದೂರ ಬಂದದ್ದು. ಅದೇ ಅಜ್ಞಾನ, ಅವಿದ್ಯೆಯದು, ಅವಿದ್ಯಾಶಕ್ತಿ. ಇದರಿಂದ ಅವನ ಪ್ರತಿಕ್ರಿಯೆಗಳ ಸರಪಳಿ ಪ್ರಾರಂಭವಾಗುತ್ತದೆ. ಜೀವಿಯು ಶ್ರೇಷ್ಠ ಸ್ವಭಾವದವನಾದದ್ದರಿಂದ, ನಿನ್ನ ನೋಡಿದ್ದೇವೆ ನಾವು ಅದು ಶ್ರೇಷ್ಠ ಸ್ವಭಾವ ಅಂದ್ರೆ ಏನು ಅಂತ ಹೇಳಿ. ಅಲ್ಲಿ ಇನ್ನೊಂದು ಶ್ರೇಷ್ಠದ ಬದಲು ಇನ್ನೊಂದು ಅಕ್ಷರ ಹೇಳಿದ್ದಾರೆ, ಅಥವಾ ಇನ್ನೊಂದು ಪದ ಹೇಳಿದ್ದಾರೆ. ಅದು ಯಾವುದು? ನಿನ್ನೆ ಡಿಸ್ಕಷನ್ ಮಾಡಿದರಲ್ಲಿ ಶ್ರೇಷ್ಠದ ಬದಲಾಗಿ ಇನ್ನೊಂದು ಪದ ಹೇಳಿದ್ದಾರೆ, ಉತ್ತಮ. ಧನ್ಯವಾದ. ಉತ್ತಮ ಸ್ವಭಾವದವನಾದದ್ದರಿಂದ ಅವನಲ್ಲಿ ಜ್ಞಾನವು ತುಂಬಿದೆ. ಅಂದ್ರೆ ಆತ್ಮ ಯಾವತ್ತು ಸತ್ ಚಿತ್ ಆನಂದ ಸ್ವರೂಪ, ಜ್ಞಾನ ಯಾವತ್ತೂ ಅಲ್ಲಿದೆ. ಭಗವಂತನ ದಾಸ ಅಂತ ಹೇಳುವ ಸಂಪೂರ್ಣವಾದ ಜ್ಞಾನ ಆತ್ಮಕ್ಕಿದೆ. ಆದರೂ ತನ್ನ ಮಿತವಾದ ಶಕ್ತಿಯ ದೆಸೆಯಿಂದ, ಆದರೆ ಆತ್ಮದ ಒಂದು ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಆತ್ಮಕ್ಕೆ ಭಗವಂತನಷ್ಟು ಶಕ್ತಿ ಇಲ್ಲ, ಭಗವಂತನಿಗಿಂತ ಕಮ್ಮಿ ಮಿತವಾದ ಶಕ್ತಿ ಇರುವ ಕಾರಣ ಅವು ಯಾವತ್ತೂ ಕೆಳಗೆ ಬೀಳುವ ಸಾಧ್ಯತೆ. ಇದಕ್ಕೆ ಶ್ರೀಲ ಪ್ರಭುಪಾದರು ಜ್ವಾಲೆಯ ಒಂದು ಕಿಡಿಗೆ, ಬೆಂಕಿಯ ಒಂದು ಕಿಡಿಗೆ ಹೋಲಿಸ್ತಾರೆ. ಬೆಂಕಿಗೆ ಎಲ್ಲವನ್ನು ಸುಟ್ಟು ಹಾಕುವ ಶಕ್ತಿ ಇದೆ, ಆದ್ರೆ ಬೆಂಕಿಯಿಂದ ಹೊರಬಂದಂತಹ ಕಿಡಿಗೆ ಅಷ್ಟು ಶಕ್ತಿ ಇರುವುದಿಲ್ಲ. ಅದು ಅಕಸ್ಮಾತ್ ಅದಕ್ಕಿಂತ ಪ್ರಭಾವಶಾಲಿಯಾದಂತಹ ಜಾಗದಲ್ಲಿ ಬಿಟ್ರೆ, ಅದಕ್ಕಿಂತ ಪ್ರಭಾವ ಅಂದ್ರೆ ನೀರಿಗೆ ಬಿದ್ರೆ ನಂದಿ ಹೋಯ್ತು, ಅಥವಾ ಯಾವುದೋ ಒಂದು ತೇವ ಇರುವ ಭಾಗಕ್ಕೆ ಬಿದ್ರೆ ನಂದಿ ಹೋಯ್ತು. ಈ ರೀತಿಯಲ್ಲಿ ಅದಕ್ಕೆ ಕೆಳಗೆ ಬೀಳುವ, ಪತನವಾಗುವ ಸ್ವಭಾವ ಇದೆ. ಯಾವುದಕ್ಕೆ? ಆತ್ಮಕ್ಕೆ. ಅದು ಯಾವಾಗ ನಿರಂತರವಾಗಿ ಭಗವಂತನೊಟ್ಟಿಗೆ ಇರ್ತದೆ, ಭಗವಂತನ ಸಂಘದಲ್ಲಿರ್ತದೆ, ಭಗವಂತದ ಸಂಪರ್ಕದಲ್ಲಿರ್ತದೆ. ಒಟ್ಟಿಗೆ ಅಂತ ಹೇಳುವಾಗ ನಾವು ಅರ್ಥ ಮಾಡಬೇಕು ಸಂಪರ್ಕ ಅಂತ ಹೇಳಿ. ಭಗವಂತನ ಒಟ್ಟಿಗೆ ಇರುವುದಂದ್ರೆ ಆ ಸಂಪರ್ಕದಲ್ಲಿ ಇರ್ತಾರೆ. ಈಗ ಇನ್ನೊಂದು ಉದಾಹರಣೆ ಏನು ಅಂತ ಹೇಳಿದ್ರೆ, ಅಯಸ್ಕಾಂತ ಮತ್ತು ಕಬ್ಬಿಣ, ಅಥವಾ ಬೆಂಕಿ ಮತ್ತು ಕಬ್ಬಿಣ, ಅಯಸ್ಕಾಂತ ಮತ್ತು ಕಬ್ಬಿಣ. ಅಯಸ್ಕಾಂತದ ಜೊತೆಯಲ್ಲಿ ಇರುವಾಗ, ಆ ಆವರಣದಲ್ಲಿರುವಾಗ ಕಬ್ಬಿಣ ಅಯಸ್ಕಾಂತದ ಹಾಗೆ ಬಿಹೇವ್ ಮಾಡುತ್ತದೆ, ಅದರ ಸ್ವಭಾವ ಹಾಗಿರ್ತದೆ. ಅದೇ ರೀತಿಯಲ್ಲಿ ಬೆಂಕಿಯ ಹತ್ತಿರ ಇರುವಂತಹ ಕಬ್ಬಿಣ ಬಿಸಿಯಾಗಿರುತ್ತೆ. ಈಗ ನಾವು ಸ್ಟವ್ ಬೇಯಿಸ್ತೇವಲ್ಲ, ಬೇಯಿಸುವಾಗ ಬರ್ನರ್ ಅಲ್ಲಿ ಬೆಂಕಿ ಆಗ್ತಾ ಇರ್ತದೆ. ಆಮೇಲೆ ಬರ್ನರ್ನ ಹೊರಗೆ ಅದಕ್ಕೇನ್ ಹೇಳ್ತಾರೆ, ಈ ಪಾತ್ರೆ ಇರುವಂತಹ ಚೌಕಟ್ಟು ಅಥವಾ ಉರುಟಾಗಿ ಏನೋ ಇರ್ತದಲ್ಲ, ಅದಕ್ಕೇನ್ ಹೇಳ್ತಾರೆ? ನಿಮ್ಗೆ ಅರ್ಥ ಆದ್ರೆ ಆಯ್ತು. ಅರ್ಥ ಆಗಿ ನಿಮ್ಗೆ ಯಾರಿಗಾದ್ರೂ ಗೊತ್ತಾದ್ರೆ ಹೇಳಿ, ಗೊತ್ತಿದ್ರೆ. ಅದನ್ನ ಕೈಯಿಂದ ತೆಗೆದು ಹೇಳಲಿಕ್ಕೆ ಆಗ್ತದ? ಅದು ಬೆಂಕಿಯ ನೇರ ಸಂಪರ್ಕದಲ್ಲಿ ಇಲ್ಲ. ಬರ್ನರ್ ಇರಬಹುದು, ಬರ್ನರ್ ಹೊರಗಿರುವಂತಹ ಒಂದು ಚೌಕಟ್ಟು ನೇರ ಸಂಪರ್ಕದಲ್ಲಿ ಇಲ್ಲ. ಅದನ್ನ ನಾವು ಮುಟ್ಲಿಕ್ಕೆ ಆಗ್ತದ? ಇಲ್ಲ. ಏನು? ಇಕ್ಕಳದಿಂದ ಮುಟ್ಟಬಹುದು, ಆದ್ರೆ ಅದಕ್ಕೇನು ಹೇಳ್ತಾರೆ ಅಂತ ಹೇಳಿ. ಆಯ್ತು, ನಿಮ್ಗೆ ಅರ್ಥ ಆಯ್ತಲ್ಲ. ಗ್ಯಾಸ್ ಅಲ್ಲಿ ಅದೇ ಪಾತ್ರೆ ಇಡೋ ಚೌಕಟ್ಟು. ಅದ್ರ ಹೆಸರು ನನಗೆ ಗೊತ್ತಿಲ್ಲ. ಕೂತ್ಕೊಳ್ಳುತ್ತೆ ಅದು ಪಾತ್ರೆ ಹೋಗಿ ಅದ್ರ ಮೇಲೆ. ಕರೆಕ್ಟ್. ಅರ್ಥ ಆಯ್ತಲ್ಲ, ಅರ್ಥ ಆದ್ರೆ ಸಾಕು. ಅದ್ರ ಹೆಸರು ನೋಡೋಣ ಆಮೇಲೆ. ಅದು ಬಿಸಿ ಆಗತ್ತೆ ಅಲ್ಲ, ಅದು ಸಂಪರ್ಕದಲ್ಲಿ ಇಲ್ಲ, ಅಂದ್ರೆ ನೇರವಾಗಿ ಸಂಪರ್ಕದಲ್ಲಿ ಇಲ್ಲ, ದೂರ ಇದೆ, ಆದ್ರೂ ಬಿಸಿ ಆಗತ್ತೆ. ಅದೇ ರೀತಿಯಲ್ಲಿ ಭಗವಂತನ ಸಂಘದಲ್ಲಿ ಯಾವತ್ತೂ ಆತ್ಮ ಇರುವಾಗ ಅದಕ್ಕೆ ಸಂಪೂರ್ಣ ಜ್ಞಾನ ಇದೆ. ಆದ್ರೆ ಒಂದೇ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ, ಅದು ಕಿಡಿ ಹೊರಗೆ ಬಂದ್ರೆ ಹೇಗೆ ಬೇಗ ನಂದಿ ಹೋಗುತ್ತೆ, ಅದೇ ರೀತಿಯಲ್ಲಿ ಒಂದು ಆತ್ಮಕ್ಕೆ ಯಾವತ್ತೂ ರಿಸ್ಕ್ ಇದ್ದೇ ಇದೆ. ಆದ ಕಾರಣ ಶ್ರೇಷ್ಠ ಅಂದ್ರೆ ಭಗವಂತನದ್ದೇ ಅಂಗ, ನೇರ ಸ್ವಭಾವ ಭಗವಂತಂದೇ, ಆದ್ರೆ ಭಗವಂತನಿಂದ ಹೊರಗೆ ಬಂದ ಕಾರಣ
ಭಗವಂತನ ಸಂಘದಿಂದ ಹೊರಗೆ ಬಂದ ಕಾರಣ ಅವನು ಅಜ್ಞಾನ ಸಂಪೂರ್ಣ. ಅಜ್ಞಾನ ಅಂತ ಹೇಳಿದ್ರೆ ಏನು? ನಂದಿ ಹೋಗುವಂಥದ್ದು. ನಂದಿ ಹೋಗುವಂತ ಸ್ವಭಾವ ಇದೆ. ನಂದಿ ಹೋಗುವುದಂದ್ರೆ ಏನು? ತಮೋ ಗುಣಕ್ಕೆ ಬೀಳುವಂತ ಸ್ವಭಾವ ಇದೆ. ಭಗವಂತನು ಸರ್ವಶಕ್ತನು, ಜೀವಿಯು ಸರ್ವಶಕ್ತನಲ್ಲ. ಈ ಉದಾಹರಣೆಯಿಂದ ನಮಗೆ ಅರ್ಥ ಆಯ್ತು. ಭಗವಂತನು ವಿಭು ಅಥವಾ ಸರ್ವಜ್ಞ, ಜೀವಿಯು ಅಣು. ಇದು ಯಾವಾಗ್ಲೂ ನಾವು ನೆನ್ಪಿಟ್ಕೋಬೇಕು, ನಾವು ಅಣು. ಅದಕ್ಕೋಸ್ಕರ ಚೈತನ್ಯ ಮಹಾಪ್ರಭುಗಳು ತೃಣಾದಪಿ ಸುನೀಚೇನ ತರೋರಿವ ಸಹಿಷ್ಣುನ ಅಥವಾ ತರೋರಪಿ ಸಹಿಷ್ಣುನ. ತೃಣಾದಪಿ ಅಂತ ಹೇಳಿದ್ರೆ ನಾನು ಹುಲ್ಲಿಗಿಂತ ತೃಣ ನಾನು. ಅಪಿ ಅಂತ ಹೇಳಿದ್ರೆ ಅದಕ್ಕಿಂತ ಕಮ್ಮಿ ನಾನು, ಹುಲ್ಲಿಗಿಂತ ಕಮ್ಮಿ ನಾನು ಅಂತ ಹೇಳೋ ಯೋಚನೆ. ಅಂದ್ರೆ ಅಣು. ನಾವು ಏನೂ ಅಲ್ಲ. ಈಗ ಉದಾಹರಣೆಗೆ ಯೋಚನೆ ಮಾಡಿ, ನಾನೊಬ್ಬ ಬೆಂಗಳೂರಲ್ಲಿ ಇದ್ದೇನೆ, ಯಾವುದೋ ಒಂದು ಬಿಲ್ಡಿಂಗ್ ನಲ್ಲಿ ಒಳಗೆ ಕೂತು ಏನೋ ಮಾತಾಡ್ತಿದ್ದೇನೆ. ಆದ್ರೆ ಈ ಒಂದು ಸೃಷ್ಟಿಯನ್ನ ಗಮನಿಸಿದ್ರೆ, ಬೆಂಗಳೂರು ಇರುವುದು ಕರ್ನಾಟಕದಲ್ಲಿ, ಕರ್ನಾಟಕ ಇರುವುದು ಎಲ್ಲಿ? ಭಾರತ ಭೂಮಿಯಲ್ಲಿ. ಭಾರತ ಎಲ್ಲಿ? ಭೂಗೋಳದಲ್ಲಿ, ಅಂದ್ರೆ ನಮ್ಮ ಭೂಮಿಯಲ್ಲಿ ಇರುವುದು 14 ಪ್ಲಾನೆಟರಿ ಸಿಸ್ಟಮ್. 14 ಪ್ಲಾನೆಟರಿ ಸಿಸ್ಟಮ್ ಇರುವುದೆಲ್ಲಿ? ಭಗವಂತನ ಸೃಷ್ಟಿಯಲ್ಲಿ. ಅದರ ಮೇಲೆ ಏನೆಲ್ಲ ಇದೆ ಅದೆಲ್ಲ ಯೋಚನೆ ಮಾಡ್ತಾ ಹೋದ್ರೆ ಏನಾಗ್ತದೆ? ನಾವು ಏನೂ ಇಲ್ಲ, ನಾವು ಏನೂ ಅಲ್ಲ. ಈಗ ನಾವು ವಿಮಾನದಲ್ಲಿ ಮೇಲೆ ಹೋದಾಗೆ ನಮಗೆ ಗೊತ್ತಾಗ್ತಾ ಉಂಟಲ್ಲ, ಏನು ಈ ಚಿಕ್ಕದ ಕಾಣ್ತಾ ಇದೆ, ಪೆಟ್ಟಿಗೆ ತರ ಕಾಣ್ತಾ ಇದೆ ಯಾವುದು ಮನೆಗಳೆಲ್ಲ. ಇಲ್ಲಿ ಕೂತ್ರೆ ಏನ್ ದೊಡ್ಡ ಮನೆ ಅಂತ. ಅಲ್ಲಿ ಹತ್ತಿದ ಮೇಲೆ ಹೋದಾಗ ಮನೆ ಚಿಕ್ಕದಾಗ್ಲಿಕ್ಕೆ, ಮನುಷ್ಯರಂತೂ ಕಾಣೋದೇ ಇಲ್ಲ. ಇನ್ನು ಮೇಲೆ ಹೋದ ಮೇಲೆ ಏನೂ ಇಲ್ಲ. ಅದ ಕಾರಣ ಜ್ಞಾನದಲ್ಲಿ ಯಾರು ಮೇಲೆ ಹೋಗ್ತಾರೆ ಅವರಿಗೆ ಅರ್ಥ ಆಗ್ತದೆ ನಮ್ಮ ಅಸ್ತಿತ್ವ ಏನೂ ಇಲ್ಲ, ನಾವು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳಿ ಅಸ್ತಿತ್ವ ಅರ್ಥ ಆಗ್ತದೆ ನಿಜವಾದ ಜ್ಞಾನಿಗಳಿಗೆ. ಅಂದ್ರೆ ನಿಜವಾದ ಭಕ್ತರಿಗೆ ಆ ನಾನು ಏನಕ್ಕೂ ಪ್ರಯೋಜನ ಇಲ್ಲ ಅಂತ ಹೇಳುವ ಭಾವ ಡೆವಲಪ್ ಆಗ್ತದೆ. ಕೃಷ್ಣ, ನಿನ್ನ ಜೊತೆ ಇಲ್ಲದಿದ್ದರೆ ನಾನು ಏನು ಪ್ರಯೋಜನ ಇಲ್ಲ, ನಿನ್ನ ಸಂಘ ನನಗೆ ಯಾವತ್ತೂ ಅಗತ್ಯ ಅಂತ ಹೇಳುವಂತಹ ಮನಸ್ಥಿತಿ ಆ ಭಕ್ತನಿಗೆ ಬರ್ತಾ ಇರ್ತದೆ. ಯಾಕೆಂತ ಹೇಳಿದ್ರೆ ಜ್ಞಾನ ಡೆವಲಪ್ ಆಗ್ತಾ ಇರ್ತದೆ. ಅವನು ಜೀವಂತ ಆತ್ಮನಾದದ್ದರಿಂದ ಸ್ವತಂತ್ರ ಸಂಕಲ್ಪದಿಂದ ಏನನ್ನಾದರೂ ಅಪೇಕ್ಷಿಸುವ ಶಕ್ತಿ ಇದೆ. ಯಾವುದು? ಯಾರಿಗೆ? ಜೀವಿಗೆ, ಅಣುವಿಗೆ. ನಮಗೆಲ್ಲ ನಾವು ಜೀವಂತ ಆತ್ಮ, ನಾವು ಜಡ ಅಲ್ಲ. ಆದ ಕಾರಣ ನಮಗೆ ಸ್ವತಂತ್ರ ಸಂಕಲ್ಪದಿಂದ ಏನನ್ನಾದ್ರೂ ಅಪೇಕ್ಷಿಸುವ ಶಕ್ತಿ ಇದೆ. ಭಗವಂತ ಅದನ್ನ ಗ್ರಾಂಟ್ ಮಾಡಿದ್ದಾರೆ. ಭಗವಂತನಿಗೆ ಹೇಗೆ ಸ್ವತಂತ್ರ ಶಕ್ತಿ ಇದೆಯೋ ಅದೇ ರೀತಿಯಲ್ಲಿ ನಮಗೆ ಕೂಡ ಸ್ವತಂತ್ರ ಶಕ್ತಿ ಇದೆ. ಆದರೆ ಆ ಸ್ವತಂತ್ರ ಶಕ್ತಿ ಎಷ್ಟು? ಕಿಡಿಗೆ ಹೊರಗೆ ಬಂದ ಅಷ್ಟೇ. ಆದ ಕಾರಣ ಅಣು ಸಂಪೂರ್ಣ ಇಲ್ಲ ಆ ಸ್ವತಂತ್ರ ಶಕ್ತಿ. ಅದಕ್ಕೆ ಶ್ರೀಲ ಪ್ರಭುಪಾದರು ಅಥವಾ ಏನು ಟ್ರಾನ್ಸ್ಲೇಷನ್ ಮಾಡಿದ್ದಾನೆ ಅಂದ್ರೆ ಇಂಗ್ಲಿಷ್ ಅಲ್ಲಿ ಫ್ರೀ ವಿಲ್ ಅಂತ ಕೊಟ್ಟಿದ್ದಾರೆ. ಭಗವಂತ ನಮಗೆ ಫ್ರೀ ವಿಲ್ ಕೊಟ್ಟಿದ್ದಾರೆ. ನಮಗೆ ಆ ಒಂದು ಅವಕಾಶ ಕೊಟ್ಟಿದ್ದಾರೆ, ನಮಗೆ ಎಂಜಾಯ್ ಮಾಡ್ಲಿಕ್ಕೆ ಅಥವಾ ಎಂಜಾಯ್ ಮಾಡುವಂತಹ ಅವಕಾಶ ಕೊಟ್ಟಿದ್ದಾರೆ ಭಗವಂತ. ಆದ್ರೆ ಅದು ಮಾಡಬಾರದು. ಅದು ಮಾಡಿದ್ರೆ ಪುನಃ ಇಲ್ಲೇ ಸಿಕ್ಕಾಕೊಳ್ಳುವಂಥದ್ದು. ಆದುದರಿಂದ ಜೀವಿಯು ತನ್ನ ಬಯಕೆಗಳಿಂದ ದಿಗ್ಭ್ರಮೆಗೊಂಡಾಗ ಭಗವಂತನು ಆ ಬಯಕೆಗಳನ್ನು ಪೂರೈಸಿಕೊಳ್ಳಲು ಅವನಿಗೆ ಅವಕಾಶವನ್ನು ನೀಡುತ್ತಾನೆ. ಇದು ನಾವು ಅರ್ಥ ಆಯ್ತು ನಮಗೆ. ಆದರೆ ಜೀವಿಯು ಬಯಸಿದ ಆ ನಿರ್ದಿಷ್ಟ ಸನ್ನಿವೇಶದ ಕ್ರಿಯೆ ಮತ್ತು ಪ್ರತಿಕ್ರಿಯೆಗಳಿಗೆ ಭಗವಂತನು ಹೊಣೆಯಲ್ಲ. ತುಂಬಾ ಇಂಪಾರ್ಟೆಂಟ್ ಇದು. ಇದಕ್ಕೆ ಶ್ರೀಲ ಪ್ರಭುಪಾದರಲ್ಲಿ ಒಮ್ಮೆ ಯಾರೋ ಪ್ರಶ್ನೆ ಕೇಳ್ತಾರೆ, ಅಯ್ಯೋ ಭಗವಂತ ನಮ್ಮನ್ನೆಲ್ಲ ಸೃಷ್ಟಿಸಿದ ಭಗವಂತ ನನಗೆಲ್ಲ ಇಷ್ಟೆಲ್ಲ ಕಷ್ಟ ಕೊಡ್ತಿದ್ದಾನೆ, ಭಗವಂತ ಯಾಕೆ ಹೀಗೆಲ್ಲ ಮಾಡ್ತಿದ್ದಾನೆ ಅಂತ ಕೇಳ್ತಾರೆ. ಭಗವಂತ ಯಾಕೆ ನಮಗೆ ಕಷ್ಟ ಕೊಡ್ತಿದ್ದಾನೆ? ನಮ್ಮಲ್ಲಿ ಎಷ್ಟು ಜನ ಅನ್ಕೊಳ್ಳೋದಿಲ್ಲ? ಯಾರಾದ್ರೂ ಅನ್ಕೊಳ್ತೇವ ನಾವು ನನಗೆ ದೇವರೇ ಕಷ್ಟ ಕೊಡ್ತಿದ್ದಾನೆ ಅಂತ? ಅಯ್ಯೋ ದೇವರೇ ಯಾಕೆ ಇಷ್ಟೆಲ್ಲ ಕಷ್ಟ ಕೊಡ್ತಿಂತ ಯಾರಾದ್ರೂ ಇಲ್ಲ ಅಂತ ಹೇಳಿ? ಯಾರಾದ್ರೂ ಜೀವನದಲ್ಲಿ ನೀವು 1ನೇ ಕ್ಲಾಸಿಂದ ಈಗ 10ನೇ ಕ್ಲಾಸು ಅಂದ್ರೆ ಅಥವಾ ಡಿಗ್ರಿ ಅಥವಾ PUC ಅಥವಾ ಕೆಲಸ ಸಿಕ್ಕಿದ ಮೇಲೆ, ಮಕ್ಕಳಾದ ಮೇಲೆ, ಈ ರೀತಿ ಎಲ್ಲ ಪರಿಸ್ಥಿತಿ, ಈಗ ನಾವು 50-60 ವರ್ಷ ಆದವರು ಇರ್ಬೋದು, 30 ವರ್ಷ ಆದವರು, ನಮ್ಮ ಜೀವನದಲ್ಲಿ ಒಂದಾದ್ರೂ ದಿವಸ ದೇವರಿಗೆ ಹೀಗೆ ಹೇಳದವರು ಯಾರಾದ್ರೂ ಇದ್ದೀರಾ? ಅಯ್ಯೋ ದೇವರೇ, ಕೃಷ್ಣ ಅಲ್ಲ, ಅಯ್ಯೋ ದೇವರೇ ಯಾಕೆ ಕಷ್ಟ ಕೊಡ್ತಿದ್ದೆ ನಂಗೆ ಅಂತ ಯಾರಾದ್ರೂ ಇದ್ದೇವಾ? ಹೇಳದವರು ಯಾರಿಲ್ಲ ಅಂತ ಅರ್ಥ ಅಲ್ವಾ? ಯಾರು ಹೇಳ್ತಿಲ್ಲ. ನಾವೆಲ್ಲ ನಾನು ಹೇಳಿದ್ದೇನೆ, ಅಯ್ಯೋ ಯಾಕೆ ನನಗೆ ಇಂಥ ಕಷ್ಟ ಕೊಡ್ತಿದ್ಯಾ ಅಂತ. ಹೌದು ಅನ್ನಿ, ಯಾರಾದ್ರೂ ಒಬ್ರು. ಹೌದು ಪ್ರಭುಜಿ. ದೇವರಿಗೆ ಹೇಳಿದ್ದೇವಲ್ಲ. ಪ್ರಭುಜಿ. ನೋಡಿ, ನಾವ್ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಇಷ್ಟು ಗೊತ್ತಾದ್ಮೇಲೆ ಇನ್ನೇನ್ ದೇವರಿಗೆ ಹೇಳಲಿಕ್ಕೆ ಸಾಧ್ಯನಲ್ಲ ಮಾತಾಜಿ? ಹೌದು ಪ್ರಭುಜಿ. ಕರೆಕ್ಟ್. ಈಗ ಶ್ರೀಲ ಪ್ರಭುಪಾದರು ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ. ಆ ಪ್ರಶ್ನೆ ಕೇಳಿದ ವ್ಯಕ್ತಿ
ವ್ಯಕ್ತಿಗೆ ಪ್ರಭುಪಾದರು ಏನ್ ಹೇಳ್ತಾರೆ, ಬೆಂಕಿಗೆ ನೀನು ಕೈ ಇಡು ಅಂತ ಹೇಳ್ತಾರೆ. ಬೆಂಕಿಗೆ ನೀನು ಕೈ ಇಡು, ಬೆಂಕಿಗೆ ಕೈ ಇಡುವ ಕೈ ಸುಡ್ತದ ಇಲ್ವಾ ಅಂತ ಕೇಳ್ತಾರೆ. ಸುಡ್ತದೆ, ಸುಡ್ತದೆ ಬೆಂಕಿ ಕೈ. ಅದಕ್ಕೆ ಬೆಂಕಿ ಕಾರಣವ ನೀನು ಕಾರಣವ? ಬೆಂಕಿ ಕಾರಣವ ನೀನು ಕಾರಣ? ಬೆಂಕಿಯ ಗುಣವೇ ಸುಡುವಂಥದ್ದು, ಬೆಂಕಿಯ ಗುಣವೇ ಸುಡುವಂಥದ್ದು. ಅದಕ್ಕೆ ನೀನು ಕಾರಣವ ಬೆಂಕಿ ಕಾರಣವ? ಆಗ ಹೇಳ್ತಾನೆ, ಹೌದಲ್ಲ. ಯಾಕಂದ್ರೆ ಬೆಂಕಿ ಯಾಕೆ ಆ ಕೆಲಸ ಮಾಡ್ತಾ ಉಂಟು, ಬೆಂಕಿಗೆ ಯಾಕೆ ಆ ಗುಣ ಸಿಕ್ಕಿತು? ಬೆಂಕಿ ಆ ಪ್ರಕೃತಿಯ ಗುಣ, ಆ ಪ್ರಕೃತಿ ಸೃಷ್ಟಿಯಾದ್ದು ಭಗವಂತನಿಂದ. ಭಗವಂತದ ಆದೇಶಕ್ಕೆ ಅನುಗುಣವಾಗಿ ಆ ಬೆಂಕಿಯ ಗುಣ ಏನು, ಸುಡುವಂಥದ್ದು. ಹಾಗೆ ಹೇಳಿ ಬೆಂಕಿಗೆ ನಾವು ದೂರ ಹಾಕ್ಲಿಕ್ಕಾಗ್ತದ? ಬೆಂಕಿ ಸುಟ್ಟಿತು ಅಂತ ಹೇಳಿ. ಅದೇ ರೀತಿಯಲ್ಲಿ ಭಗವಂತ ಕೂಡ, ಭಗವಂತ ಯಾವುದೇ ರೀತಿಯಲ್ಲಿ ನಮ್ಗೆ ಪಾಪ ಮಾಡ್ಲಿಕ್ಕೂ ಪುಣ್ಯ ಮಾಡ್ಲಿಕ್ಕೂ ಹೊಣೆ ಅಲ್ಲ ಭಗವಂತ. ಆದುದರಿಂದ ದಿಗ್ಭ್ರಮೆ ಅಂತ ಹೇಳುವಾಗ ಏನ್ ಅರ್ಥ ಮಾಡ್ಬೇಕಂದ್ರೆ ಅಜ್ಞಾನ ಅಂತ. ಅಜ್ಞಾನದಿಂದ ದಿಗ್ಭ್ರಮೆ ಆಗುದು, ಜ್ಞಾನದಿಂದ ದಿಗ್ಭ್ರಮೆ ಆಗುದಿಲ್ಲ. ಜ್ಞಾನದಿಂದ ದಿಗ್ಭ್ರಮೆ ಆಗುವುದು ಬೇರೆ ವಿಷಯ. ಅದು ಅಷ್ಟವಿಕಾರಗಳು ಅಂತ ಹೇಳ್ತಾರೆ, ಅದು ವಿಚಾರವೇ ಬೇರೆ. ಆದ್ರೆ ಸಾಮಾನ್ಯ ವ್ಯಕ್ತಿಗೆ ದಿಗ್ಭ್ರಮೆ ಆಗುದು ಯಾಕೆ ಅಂತ ಹೇಳಿದ್ರೆ, ಕನ್ಫ್ಯೂಷನ್ ಆಗುದು ಯಾಕೆ ಅಂತ ಹೇಳಿದ್ರೆ, ಅದು ಅಜ್ಞಾನದಿಂದಾಗಿ. ಆದುದರಿಂದ ಈ ಸ್ಥಿತಿಯಲ್ಲಿರುವಾಗ ದೇಹಸ್ಥ ಆತ್ಮನು ತನ್ನನ್ನು ಸಂದರ್ಭಾನುಸಾರವಾಗಿ ಒದಗಿದ ಐಹಿಕ ದೇಹದೊಂದಿಗೆ ಗುರುತಿಸಿಕೊಳ್ಳುತ್ತಾನೆ. ನಾನು ಈ ದೇಹ ಅಂತ ಹೇಳಿ ಗುರುತಿಸಿಕೊಳ್ತೇವೆ. ನಾವು ನಿನ್ನೆ ಡಿಸ್ಕಷನ್ ಮಾಡಿದ್ದೇವೆ ಇದರ ಬಗ್ಗೆ. ನಾವು ಎಷ್ಟಾದ್ರೂ ಕೂಡ ನಾನು ದೇಹ ಅಂತ ತಿಳ್ಕೊಳ್ಳೋ ವ್ಯಕ್ತಿಗಳು ನಾವೆಲ್ಲ. ಅದರಿಂದ ಹೊರಗೆ ಬರ್ಲಿಕ್ಕೆ ಅಷ್ಟು ಸುಲಭ ಇಲ್ಲ ಅಂತ ನಮ್ಗೆಲ್ಲರಿಗೂ ಅರ್ಥ ಆಗಿದೆ. ಆದ್ರೆ ಭಗವಂತನ ಒಂದು ಕರುಣೆ ಏನು ಅಂತ ಹೇಳಿದ್ರೆ, ಇಂಥ ಸ್ಥಿತಿಯಲ್ಲಿ ಕೂಡ ಭಗವಂತ ನಮ್ಮ ಒಟ್ಟಿಗೆ ಇದ್ದಾನೆ. ಭಗವಂತ ನಮಗೆ ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಡ್ತಿದ್ದಾನೆ. ಅದು ನಮ್ಮ ಭಾಗ್ಯ. ಇದರಿಂದ ಬದುಕಿನ ತಾತ್ಕಾಲಿಕ ಸುಖ ದುಃಖಗಳಿಗೆ ಒಳಗಾಗುತ್ತಾನೆ. ಯಾಕೆ ಅಂತ ಹೇಳಿದ್ರೆ, ದೇಹದ ಒಟ್ಟಿಗೆ ಗುರುತಿಸಿಕೊಳ್ಳುವ ಕಾರಣ. ನಾನು ಈ ದೇಹ ಅಲ್ಲ ಅಂತ ಹೇಳಿದ್ರೆ ಈ ತಾತ್ಕಾಲಿಕವಾದ ಸುಖ ದುಃಖಗಳು ತೊಂದರೆ ಕೊಡುದಿಲ್ಲ. ಸುಖ ದುಃಖ ಇದ್ದೇ ಇರ್ತದೆ. ನಿನ್ನೆ ಆ ಉದಾಹರಣೆ, ಆ ರಬ್ಬರ್ನಲ್ಲಿ ಮಕ್ಕಳು ಹಾರುವುದರ ಉದಾಹರಣೆ ಕೊಟ್ಟು, ಸುಖ ದುಃಖ ಇದ್ದೇ ಇರ್ತದೆ. ಈಗ ರಬ್ಬರಿಗೆ ಪೆಟ್ಟು ಬೀಳ್ತಾ ಇಲ್ವಾ? ಪೆಟ್ಟು ಬೀಳ್ತಾ ಇದ್ದಾರೆ. ಆದ್ರೆ ರಬ್ಬರಿಗೆ ಕೆಪಾಸಿಟಿ ಇದೆ, ಅದಕ್ಕೆ ಡಿಸ್ಟರ್ಬ್ ಆಗುದೇ ಇಲ್ಲ. ಅದು ಆಮೇಲೆ ಹೋಗಿ ಅದೇ ರೀತಿಯಲ್ಲಿ ಇರ್ತದೆ. ಅದು ಹಾರಿ 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 ಆಗುವಾಗ, ಯಾರು ಹಾರದೇ ಇರುವಾಗ ಅದು ಅದೇ ರೀತಿಯಲ್ಲಿ ಇರ್ತದೆ. ಅದಕ್ಕೆ ಡಿಸ್ಟರ್ಬೇ ಆಗುದಿಲ್ಲ. ಆ ರೀತಿಯಲ್ಲಿ ನಾವು ಡಿಸ್ಟರ್ಬೇ ಆಗದ ರೀತಿಯಲ್ಲಿ ಹೇಗೆ ಆಗ್ಲಿಕ್ಕೆ ಸಾಧ್ಯ ಅಂತ ಹೇಳಿದ್ರೆ, ನಾವು ಭಗವಂತನ ಕಡೆ ನಮ್ಮನ್ನ ತಿರುಗಿಸಿಕೊಳ್ಬೇಕು. ಪರಮಾತ್ಮನಾಗಿ ಭಗವಂತನು ಜೀವಿಯ ನಿರಂತರ ಸಖ. ಭಗವಂತ ಯಾವತ್ತು ನಮ್ಮ ಹೃದಯದಲ್ಲಿ ನೆಲೆಸಿದ್ದಾನೆ. ಸಮಾನೇ ವೃಕ್ಷೇ ಪುರುಷೋ ನಿಮಗ್ನು ಅನೀಶಯ ಮುಹ್ಯತಿ ಮುಹ್ಯಮಾನಃ. ಅಂದ್ರೆ ಒಂದೇ ವೃಕ್ಷದಲ್ಲಿ ಎರಡು ಪಕ್ಷಿಗಳು ಹೇಗೆ ಇದ್ದು ಅದರಲ್ಲಿ ಒಂದು ಪಕ್ಷಿ ಹೇಗೆ ಹಣ್ಣನ್ನು ತಿಂತಾ ಇದೆ, ಇನ್ನೊಂದು ಪಕ್ಷಿ ಆ ಹಣ್ಣು ತಿನ್ನುವಂತಹ ಪಕ್ಷಿಯನ್ನ ಗಮನಿಸ್ತಾ ಇದೆ. ಅದೇ ರೀತಿಯಲ್ಲಿ ನಮ್ಮ ಈ ಹೃದಯ ಪೊಟರೆಯಲ್ಲಿ ಎರಡು ಪಕ್ಷಿಗಳಿದ್ದಾವೆ. ಒಂದು ಆತ್ಮ, ಇನ್ನೊಂದು ಪರಮಾತ್ಮ. ಆತ್ಮವು ಈ ಭೌತಿಕ ದೇಹದ ಒಡೆಯನಂತ ಅನ್ಕೊಂಡು ಅದು ಒಡೆಯ ಅಲ್ಲ ಅನ್ಕೊಂಡು ಏನ್ ಮಾಡ್ತಾ ಇದೆ, ಸುಖ ದುಃಖಕ್ಕೆ ಒಳಗಾಗ್ತಾ ಇದೆ. ಆದ್ರೆ ಪರಮಾತ್ಮ ಈ ಭೌತಿಕ ದೇಹ ನಂದಲ್ಲ ಅಂತ ಅದಕ್ಕೆ ಕ್ಲಿಯರ್ ಆಗಿ ಗೊತ್ತುಂಟು. ನನ್ನೇ ಸೃಷ್ಟಿ ಮಾಡಿದ್ದು ಅವನಿಗೋಸ್ಕರ ಅಂತ ಗೊತ್ತುಂಟು. ಆದ ಕಾರಣ ಇದು ತಿನ್ನುತ್ತಾ ಇರುವಂತಹ ಹಣ್ಣನ್ನು ತಿಂದು, ಕೊಳೆತ ಹಣ್ಣು ಒಂದೊಂದ್ಸಲ ಒಳ್ಳೆ ಸಿಹಿ ಹಣ್ಣು ಎಲ್ಲ ಸಂಕಷ್ಟ ಪಡುವಂತಹ ಹಕ್ಕಿಯನ್ನು ಆ ಆತ್ಮವನ್ನು ನೋಡ್ತಾ ಉಂಟು. ಯಾವಾಗ ನನ್ನ ಕಡೆ ತಿರುಗ್ತಾನೆ, ಆಗ ನನಗೆ ನನ್ನ ಕಡೆ ತಿರುಗುವಾಗ ಏನಾಗ್ತದೆ, ಪರಮಾತ್ಮ ಹೇಳ್ತಾ ಇದ್ದಾನೆ, ನನ್ನ ಕಡೆಗೆ ತಿರುಗುವಾಗ ನಿನಗೆ ಎಲ್ಲಾ ದುಃಖಗಳಿಂದ ನೀನು ಹೊರಗೆ ಬರ್ಲಿಕ್ಕೆ ಸಾಧ್ಯ ಅಂತ. ಆದುದರಿಂದ ಇದರಿಂದ ಬದುಕಿನ ತಾತ್ಕಾಲಿಕ ಸುಖ ದುಃಖಗಳಿಗೆ ಒಳಗಾಗುತ್ತಾನೆ. ಪರಮಾತ್ಮನಾಗಿ ಭಗವಂತನು ಜೀವಿಯ ನಿರಂತರ ಸುಖ. ಹೂವಿನ ಹತ್ತಿರ ಇದ್ದಾಗ ಹೂವಿನ ಪರಿಮಳವನ್ನು ಗ್ರಹಿಸುವುದು ಸಾಧ್ಯವಾಗುವಂತೆ ಭಗವಂತನು ಆತ್ಮದ ಆಸೆಗಳನ್ನು ಅರ್ಥ ಮಾಡಿಕೊಳ್ಳಬಲ್ಲ. ಆದ ಕಾರಣ ನಾವು ಇದು ತುಂಬಾ ಇಂಪಾರ್ಟೆಂಟ್. ಇವತ್ತಿನ ಈ ಟೋಟಲ್ ಕ್ಲಾಸ್ ಅಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ನಾವು ಏನು ಆಸೆ ಪಡಬೇಕು ಅಂತ ಹೇಳೋದು ತುಂಬಾ ಇಂಪಾರ್ಟೆಂಟ್. ಯಾಕಂದ್ರೆ ನಾವೆಲ್ಲ ಅನ್ಕೊಳ್ತೇವೆ, ನಾವು ಆಸೆ ಪಡೋದೆಲ್ಲ ನಡೀತಾ ಇದೆ. ಹೇಗೆ ನಡೀತಾ ಇದೆ? ಭಗವಂತ ಅದಕ್ಕೆ ಒಮ್ಮತ ಕೊಟ್ಟ ಕಾರಣ ನಡೀತಾ ಇದೆ, ಅದಕ್ಕೆ ಆಕ್ಸೆಪ್ಟ್ ಮಾಡಿದ ಕಾರಣ ನಡೀತಾ ಇದೆ. ಹೇಗೆ ಆಕ್ಸೆಪ್ಟ್ ಮಾಡ್ತಾ ಇದ್ದಾರೆ? ನಾವು ಭಗವಂತನಿಗೆ ಫೋನ್ ಮಾಡಿ ಹೇಳಿದೆವಾ? ಇಲ್ಲ. ನಮ್ಮ ಹೃದಯದಲ್ಲಿ, ನಮ್ಮ ಮನಸ್ಸಲ್ಲಿ ಸೂಕ್ಷ್ಮವಾಗಿ ಆಗುವ ಆಸೆಗಳು, ಯೋಚನೆಗಳು ಸೂಕ್ಷ್ಮವಾಗಿ
ಯಾರಿಗೋ ಏನೋ ಹಾಗೆ ಆಗ್ಬೇಕು ಅಂತ ಹೇಳಿದ್ರೆ ಅದೊಂದು ರೀತಿ, ಹೀಗೆ ಆಗ್ಬೇಕಂದ್ರೆ ಇನ್ನೊಂದು ರೀತಿ, ನನಗೆ ಅದು ಬೇಕು ಅಂತ ಹೇಳಿದ್ರೆ ಇನ್ನೊಂದು ರೀತಿ. ಈ ರೀತಿಯಲ್ಲಿ ಬೇರೆ ಬೇರೆ ಯೋಚನೆಗಳು ಇರ್ತವೆ, ನಮಗೆ ಆಸೆಗಳಿರ್ತವೆ. ಆದ ಕಾರಣ ಈ ಆಸೆಗಳು ಅಂತ ಹೇಳಿದ್ರೆ ನಮ್ಗೆ ಪುನಃ ಪುನಃ ಈ ದೇಹ ಸಿಗಲಿಕ್ಕೆ ಇರುವಂತಹ ಒಂದು ಮಾರ್ಗ. ಎಷ್ಟು ಆಸೆ ಇದೆ ಅಷ್ಟೇ ನಮಗೆ ಪುನರ್ಜನ್ಮದಲ್ಲಿ ಈ ಭೌತಿಕ ದೇಹಕ್ಕೆ ಅಂಟಿಕೊಳ್ಳಿಕ್ಕೆ ಸಾಧ್ಯತೆ. ಅದರಿಂದ ಹೊರಗೆ ಬರಬೇಕಿದ್ರೆ ಏನ್ ಮಾಡಬೇಕು? ಆಸೆಗಳೆಲ್ಲ ಭಗವಂತನ ಸೇವೆಯ ಆಸೆ ಆಗ್ಬೇಕು, ಆಸೆಗಳೆಲ್ಲ. ಯಾಕಂದ್ರೆ ಭಗವಂತ ನೋಡ್ತಾ ಇರ್ತಾನೆ ಅಲ್ಲಿ. ಹೇಗೆ ನೋಡ್ತಾ ಇರ್ತಾನೆ ಅಂತ ಹೇಳಿ ಇಲ್ಲಿ ಶಿಲ ಪ್ರಭುಪಾದರು ಹೇಳ್ತಾರೆ, ಹೂವಿನ ಹತ್ತಿರ ಇದ್ದಾಗ ಹೂವಿನ ಪರಿಮಳವನ್ನು ಗ್ರಹಿಸುವುದು ಸಾಧ್ಯ. ಆತ್ಮದ ಹತ್ತಿರ ಪರಮಾತ್ಮ ಇದ್ದಾನೆ. ಆದ ಕಾರಣ ಪರಮಾತ್ಮನಿಗೆ ಆತ್ಮದಲ್ಲಿ ಇರುವಂತಹ ಎಲ್ಲ ವಾಸನೆಗಳು, ಸುವಾಸನೆ ಇರಲಿ ದುರ್ವಾಸನೆಗಳು, ಅದಕ್ಕೆ ವಾಸನ ಅಂತ ಹೇಳುವಂಥದ್ದು. ನಾವೆಲ್ಲ ಕೇಳಿದ್ದೇವಲ್ಲ, ನಮ್ಮ ಕರ್ಮಗಳಿಗೆ ಕರ್ಮ ವಾಸನ ಅಂತ ಹೇಳ್ತಾರೆ ಸಂಸ್ಕೃತದಲ್ಲಿ, ಅಥವಾ ಕರ್ಮ ವಾಸನೆ ಏನೇ ಇರಲಿ ಅದು ಇದೇ ಸೇಮ್. ಯಾವುದು? ದುರ್ಗಂಧ, ಗಂಧಕ್ಕೆ ಹೇಳ್ತಾ ಇರುವಂಥದ್ದು. ಗಂಧದ ರೀತಿಯಲ್ಲಿ ನಾವು ಕರ್ಮಕ್ಕೆ ಅಂಟುಕೊಂಡಿದ್ದೇವೆ. ಈಗ ಭಗವಂತನಿಗೆ ಕೂಡ ಆ ವಾಸನೆಗಳು ಗೊತ್ತಾಗ್ತಾ ಇರ್ತದೆ. ಆದ್ರೆ ಅದಕ್ಕೇನು ಭಗವಂತನಿಗೆ ಏನು ತೊಂದರೆ ಇಲ್ಲ, ಆ ವಾಸನೆಯಿಂದ ಅಂಟುದೇ ಇಲ್ಲ ಭಗವಂತನಿಗೆ. ನಮ್ಮ ಕರ್ಮಗಳು ಕರ್ಮ ವಾಸನೆಗಳು ಭಗವಂತನಿಗೆ ಅಂಟುದಿಲ್ಲ. ಆದರೆ ಅವನದನ್ನ ಗ್ರಹಿಸಿ ಅದಕ್ಕೆ ಅನುಮತಿ ಕೊಡುವುದು ಭಗವಂತ. ಅದು ಒಳ್ಳೆದೇ ಇರ್ಲಿ ಕೆಟ್ಟದೇ ಇರ್ಲಿ ಅನುಮತಿ ಕೊಡ್ತಾನೆ. ಯಾಕೆಂತಾರೆ ಅದು ಭಗವಂತನ ದಾಸರಾದ ನಿತ್ಯ ದಾಸ ಅವನು. ಆದ್ರೂ ಕೂಡ ಅದು ಮರೆತು ದೂರ ಬಂದಂತಹ ಮಗನ ಆಸೆ ಅದು, ಮಗ ಅಥವಾ ಮಗಳ ಆಸೆ ಅದು, ಅದನ್ನ ಆಯ್ತಪ್ಪ ಮಾಡು ಅಂತ ಹೇಳಿಬಿಡ್ತಾರೆ. ಯಾಕೆಂದ್ರೆ ಅದಕ್ಕೆ ಫ್ರೀ ವಿಲ್ ಅಂತ ಹೇಳುದು, ಅದಕ್ಕೆ ಸ್ವಾತಂತ್ರ್ಯ ಅಂತ ಹೇಳುದು. ಭಗವಂತ ನಮಗೆಲ್ಲ ಸ್ವಾತಂತ್ರ್ಯ ಕೊಟ್ಟಿದ್ದಾನೆ. ಆಮೇಲೆ ಒಂದು ಇಲ್ಲ, ಅದು ಕೊಡುದಿಲ್ಲ ಅಂದ್ರೆ ಅದು ಸ್ವಾತಂತ್ರ್ಯವೇ ಅಲ್ಲ. ಈಗ ನಾನೇನೋ ಕೆಟ್ಟದನ್ನ ಕೇಳ್ತಿದ್ದೇನೆ ಭಗವಂತನಲ್ಲಿ, ಅದನ್ನು ಭಗವಂತ ಕೊಡುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಭಗವಂತನ ಸ್ವಾತಂತ್ರ್ಯವೇ ಅಲ್ಲ ಅದು. ಆದ ಕಾರಣ ಸ್ವಾತಂತ್ರ್ಯ ಕೊಟ್ಟ ಕಾರಣ ಭಗವಂತ, ಈಗಲೇ ಕೊಟ್ಟ ಕಾರಣ ಭಗವಂತ ಅದೇ ರೀತಿಯಲ್ಲಿ ನಡ್ಕೊಳ್ತಾನೆ. ಜೀವಿಯ ಯೋಗ್ಯತೆಗೆ ಅನುಗುಣವಾಗಿ ಭಗವಂತನು ಅವನ ಆಸೆಯನ್ನು ನೆರವೇರಿಸಿಕೊಡುತ್ತಾನೆ. ಮನುಷ್ಯನು ಒಂದು ರೀತಿಯಲ್ಲಿ ಬಗೆದರೆ ಭಗವಂತನು ಮತ್ತೊಂದು ರೀತಿಯಲ್ಲಿ ತೀರ್ಮಾನ ಮಾಡುತ್ತಾನೆ. ಅಂದ್ರೆ ಭಗವಂತನ ಉದ್ದೇಶ ಯಾವತ್ತು ಅವರು ಏನೇ ಯೋಚನೆ ಮಾಡ್ಲಿ, ಏನೇ ಕೇಳಲಿ, ಅದರಿಂದ ಹೇಗೆ ಮೇಲೆ ಕರ್ಕೊಂಡು ಬರ್ಬಹುದು ಈ ವ್ಯಕ್ತಿಯನ್ನ, ಹೇಗೆ ನನ್ನ ಹತ್ತಿರ ಬರಬಹುದು ಇವನು ಅಂತ ಹೇಳಿ ಭಗವಂತ ಯಾವತ್ತೂ ಆಸೆ ಪಡ್ತಾ ಇರ್ತಾನೆ. ಮನುಷ್ಯನ ಒಂದು ರೀತಿಯಲ್ಲಿ ಅದಾಯ್ತು. ಆದುದರಿಂದ ವ್ಯಕ್ತಿಯು ತನ್ನ ಬಯಕೆಗಳನ್ನು ಪೂರೈಸಿಕೊಳ್ಳುವಷ್ಟು ಶಕ್ತನಲ್ಲ. ಸ್ವಂತವಾಗಿ ಅವನಿಗೆ ಏನು ಶಕ್ತಿ ಇಲ್ಲ ತನ್ನ ಬಯಕೆಗಳನ್ನು ಪೂರೈಸಿಕೊಳ್ಳಿಕ್ಕೆ. ಭಗವಂತನಾದರೂ ಎಲ್ಲ ಆಸೆಗಳನ್ನು ಪೂರೈಸಬಲ್ಲ. ಅವನು ವಿಭು, ನಾವು ಅಣು. ಭಗವಂತನು ಎಲ್ಲರ ವಿಷಯದಲ್ಲಿಯೂ ತಟಸ್ಥನಾಗಿರುವುದರಿಂದ ಅತ್ಯಲ್ಪ ಸ್ವಾತಂತ್ರ್ಯವುಳ್ಳ ಜೀವಿಗಳ ಆಸೆಗಳಲ್ಲಿ ಕೈ ಹಾಕುವುದಿಲ್ಲ. ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಅತ್ಯಲ್ಪ ಸ್ವಾತಂತ್ರ್ಯ, ಫ್ರೀ ವಿಲ್ ಕೊಟ್ಟಿದ್ದಾರೆ ಭಗವಂತ. ಆದ ಕಾರಣ ಆಸೆಗಳಲ್ಲಿ ಕೈ ಹಾಕುವುದಿಲ್ಲ, ಡಿಸ್ಟರ್ಬ್ ಮಾಡುವುದಿಲ್ಲ. ಆದರೆ ಕೆಲವರು ಹೇಳ್ತಾರೆ, ಅಯ್ಯೋ ಯಾಕೆ ಮರ್ಡರ್ ಮಾಡೋರನ್ನು ಭಗವಂತ ಪ್ರಚೋದಿಸ್ತಾ ಇದ್ದಾರೆ, ಮರ್ಡರ್ ಮಾಡು ಅಂತ ಹೇಳಿ, ಕೊಲೆ ಮಾಡು ಅಂತ ಹೇಳಿ, ಅಥವಾ ಕದಿಯವನನ್ನು ಯಾಕೆ ಪ್ರಚೋದಿಸುತ್ತಿದ್ದಾರೆ, ಅಥವಾ ಒಳ್ಳೆ ಮಾಡುವನನ್ನು ಯಾಕೆ ಪ್ರಚೋದಿಸುತ್ತಿದ್ದಾರೆ, ಈ ರೀತಿಯಲ್ಲಿ ಪ್ರಶ್ನೆ ಕೇಳಬಹುದು. ಇದಕ್ಕೆ ಕ್ಲಿಯರ್ ಆಗಿ ಉತ್ತರ ಇಲ್ಲಿ ಸಿಕ್ಕಿತು. ಭಗವಂತ ಜೀವಿಗೆ ಕೊಟ್ಟಂತಹ ಸ್ವಾತಂತ್ರ್ಯಕ್ಕೆ ಭಗವಂತ ಯಾವತ್ತೂ ಇಂಟರ್ಫಿಯರ್ ಆಗುವುದಿಲ್ಲ, ಅದಕ್ಕೆ ಕೈಯೇ ಹಾಕುವುದಿಲ್ಲ, ಅದಕ್ಕೆ ಡಿಸ್ಟರ್ಬ್ ಮಾಡ್ಲಿಕ್ಕೆ ಬರುವುದೇ ಇಲ್ಲ. ಆದರೆ ಭಗವದ್ ಭಕ್ತರು ಬರ್ತಾರೆ. ಆದರೆ ಯಾವಾಗ ಮನುಷ್ಯನು ಕೃಷ್ಣನನ್ನು ಬಯಸುತ್ತಾನೋ ಆಗ ಭಗವಂತನು ಅವನನ್ನು ವಿಶೇಷ ರೀತಿಯಲ್ಲಿ ನೋಡಿಕೊಳ್ಳುತ್ತಾನೆ. ನಾವೆಲ್ಲ ಇಲ್ಲಿ ಸೇರಿದವರೆಲ್ಲ ಇದಕ್ಕೆ ಬರ್ತಾ ಇದ್ದೇವೆ. ನಿಧಾನಕ್ಕೆ ಒಂದೊಂದೇ ದಿವಸ ಹತ್ರ ಹತ್ರ ಎಲ್ಲಿಗೆ ಹೋಗ್ತಾ ಇದೆ? ಕೃಷ್ಣನನ್ನು ಬಯಸುವ ಕಡೆಗೆ ಹೋಗ್ತಾ ಇದ್ದೇವೆ. ನಮ್ಮಲ್ಲಿ ಕೆಲವರು ಅರ್ಧ ಗಂಟೆ ಇರಬಹುದು, ಕೆಲವರು 3/4 ಗಂಟೆ ಇರಬಹುದು, ಕೆಲವರು 1 ಗಂಟೆ ಇರಬಹುದು, ಕೆಲವರು ಆ ಕಡೆ ಈ ಕಡೆ ಹೋಗುವಾಗಿರ್ಬಹುದು. ಭಗವಂತನನ್ನ ಯೋಚನೆ ಮಾಡ್ತಾ, ಭಗವಂತನೇ ಸರ್ವೋತ್ತಮ, ಭಗವಂತನ ದಾಸ ನಾನು ಅಂತ ಯಾರು ಚಿಂತನೆ ಮಾಡ್ತಾರೆ, ಆಗ ಕೃಷ್ಣನಿಗೆ ಗೊತ್ತಾಗ್ತದೆ, ಈ ವ್ಯಕ್ತಿ ನನ್ನ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾನೆ, ಅವನ ವಾಸನೆಗಳೆಲ್ಲ ಕಮ್ಮಿ ಆಗ್ತಾ ಇದೆ, ಅವನ ದುರ್ಗಂಧ ಎಲ್ಲ ಕಮ್ಮಿ ಆಗ್ತಾ ಇದೆ, ಅವ ರೋಗದ ಗ್ರಸ್ತನಾಗಿದ್ದ, ಆ ರೋಗ ಕಮ್ಮಿ ಆಗ್ತಾ ಉಂಟು, ರೋಗ ಕಮ್ಮಿಯಾಗಿ ನನ್ನ ಬಗ್ಗೆ ಚಿಂತನೆ ಮಾಡ್ತಿದ್ದಾನೆ, ಇನ್ನು ನಾನು ಅವನನ್ನ ಸ್ಪೆಷಲ್ ಆಗಿ ಕೇರ್ ಮಾಡ್ತೀನಿ. ಅಹಂ ಭಕ್ತ ಪರಾಧೀನೋ, ನಾನು ಭಕ್ತನ ಕಡೆಯೇ ಇರೋನು. ಭಕ್ತ ಅಂದ್ರೆ ಆಯ್ತು, ನನಗೆ ಭಕ್ತ ಅಂದ್ರೆ ನನಗೆ ತುಂಬಾ ಇಷ್ಟ. ಇನ್ನು ಮುಂದೆ 12ನೇ ಅಧ್ಯಾಯದಲ್ಲಿ ತುಂಬಾ ಇಂಪಾರ್ಟೆಂಟ್ ಭಕ್ತಿ ಯೋಗದ ಅಧ್ಯಾಯದಲ್ಲಿ ಭಗವಂತ ಹೇಗಿನ ಬಿಹೇವಿಯರ್ ಭಗವಂತನ ಭಕ್ತರಲ್ಲಿ ಎಕ್ಸ್ಪೆಕ್ಟ್ ಮಾಡ್ತಾನೆ, ಹೇಗಿರ್ತಾನೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡ್ತಾರೆ.
ಇನ್ನು ಅಲ್ಲಿಗೆ ತಲುಪಲಿಲ್ಲ, ನಾವು ಮುಂದೆ ಹೋಗೋಣ. ಕೃಷ್ಣನನ್ನು ಪಡೆದು ನಿರಂತರವಾಗಿ ಸುಖವಾಗಿರುವ ರೀತಿಯಲ್ಲಿ ಬಯಸುವಂತೆ ಆ ಮನುಷ್ಯನನ್ನು ಪ್ರೋತ್ಸಾಹಿಸುತ್ತಾನೆ. ಯಾರನ್ನ? ಭಗವಂತನನ್ನ ಸ್ವೀಕಾರ ಮಾಡಿದವನನ್ನ. ಆದ್ದರಿಂದ ವೇದ ಮಂತ್ರಗಳು ಏಷ ಉ ಹಿ ಏವ ಸಾಧು ಕರ್ಮ ಕಾರಯತಿ ತಂ ಯಂ ಏಭ್ಯೋ ಲೋಕೇಭ್ಯ ಉನ್ನಿನೀಶತೆ. ಏಷ ಉ ಏವ ಸಾಧು ಕರ್ಮ ಕಾರಯತಿ ಯಂ ಅಧೋ ನಿನೀಶತೆ. ಕೆಳಗೆ ಹಾಕ್ತದೆ, ಉನ್ನೀಶತೆ ಮೇಲೆ ಕರ್ಕೊಂಡು ಹೋಗ್ತದೆ. ಯಾರು? ಭಗವಂತ. ಯಾರು ಟರ್ನ್ ಆಗ್ತಾರೆ ಪರಮಾತ್ಮನ ಕಡೆಗೆ, ಖಂಡಿತವಾಗಿ ತನ್ನ ಕಡೆಗೆ ಕರ್ಕೊಂಡು ಹೋಗ್ತಾನೆ ಭಗವಂತ. ಯಾರು ಆ ಕಡೆ ಮುಖವೇ ಹಾಕುವುದಿಲ್ಲ, ಪುನಃ ಪುನಃ ಈ ಚಕ್ರಕ್ಕೆ ಸಿಕ್ಕಾಕೊಳ್ತಾನೆ. ಅಧೋ ಗಚ್ಚಂತಿ ತಾಮಸಾಹ ಊರ್ಧ್ವಂ ಗಚ್ಚಂತಿ ಸಾತ್ವಾಹ ಅಂತ ಹೇಳಿ ಉಂಟಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ಭಗವಂತ, ಅದು ಬಿಡಿ, ಅದು ಬರೀ ತ್ರಿಗುಣಗಳ ಒಂದು ಪ್ರಕ್ರಿಯೆ. ಆದ್ರೆ ಇಲ್ಲಿ ಭಗವಂತನ ನೇರ ಸಂಪರ್ಕ ಆಗ್ತದೆ. ಆ ನೇರ ಸಂಪರ್ಕದಿಂದ ನಿನೀಶತೆ, ಮೇಲೆ ಹೋಗ್ತಾರೆ. ಮೇಲೆ ಅಂದ್ರೆ ಭಗವಂತನ ಸೇವೆಗೆ ಹೋಗ್ತಾರೆ. ಜೀವಿಯು ಮೇಲೇರಲು ಸಾಧ್ಯವಾಗುವಂತೆ ಭಗವಂತನು ಅವನನ್ನು ಪುಣ್ಯ ಕಾರ್ಯಗಳಲ್ಲಿ ತೊಡಗಿಸುತ್ತಾನೆ. ಇದು ಯಾವ ತರದ ಪುಣ್ಯ ಕಾರ್ಯ? ಯಾವ ತರದ ಪುಣ್ಯ ಕಾರ್ಯ ಅಂದ್ರೆ ನಿಜವಾದ ಪುಣ್ಯ ಕಾರ್ಯ ಯಾವುದು? ಯಾರಾದ್ರೂ ಹೇಳ್ತೀರಾ? ನಿಜವಾದ ಪುಣ್ಯ ಕಾರ್ಯ ಯಾವುದು? ನಾವು ಇದರ ಬಗ್ಗೆ ಕರ್ಮ, ವಿಕರ್ಮ ಮತ್ತು ಅಕರ್ಮ ಚಿಂತನೆ ಮಾಡುವಾಗ ಮಾಡಿದ್ದೇವೆ. ಯಾರಾದ್ರೂ ಹೇಳ್ತೀರಾ? ನಿಜವಾದ ಪುಣ್ಯ ಕಾರ್ಯ ಅಂದ್ರೆ ಏನು? ನಾನೊಂದು ಪ್ರಶ್ನೆ ಕೇಳ್ತೇನೆ. ಯಾರೋ ಒಬ್ಬ ಏನೋ ಕೇಳ್ತಾನೆ, ನನ್ನ ಹತ್ರ ದುಡ್ಡಿಲ್ಲ, ಟ್ರೈನಲ್ಲಿ ಒಂದೊಂದ್ಸಲ ನಡೀತದಲ್ಲ, ನನ್ನ ಹತ್ರ ಯಾರೋ ಕದ್ಕೊಂಡು ಹೋದ್ರು ದುಡ್ಡು, ನಂದು ನಿಜವಾಗಿ ಸತ್ಯ ಅದು, ಆಯ್ತಾ? ದುಡ್ಡು ಕದ್ಕೊಂಡು ಹೋಗಿದ್ದಾರೆ, ದಯವಿಟ್ಟು ನನಗೆ ಒಂದು 100 ರೂಪಾಯಿ ಕೊಡಿ, ನಾನು ಟಿಕೆಟ್ ತಗೊಂಡು ಹೋಗ್ಲಿಕ್ಕೆ ಅಷ್ಟೇ, ಇಲ್ಲಾಂದ್ರೆ ಟಿಕೆಟ್ ತೆಗ್ದೇ ನನಗೆ ಕೊಡಿ ಅಂತ ಹೇಳಿ ಕೇಳ್ತಿರ್ತಾರೆ. ಆಗ ನಾನು ಏನೋ ಅವರಿಗೆ ಬೇಕಾದಷ್ಟು ದುಡ್ಡು 100 ರೂಪಾಯಿ ಕೊಟ್ಟೆ ಅಂತ ಇಟ್ಕೊಳ್ಳೋಣ. ಅದು ಪುಣ್ಯ ಕಾರ್ಯವಾ ಪಾಪ ಕಾರ್ಯವಾ? ಪುಣ್ಯ ಕಾರ್ಯ ಪ್ರಭುಜಿ. ಪುಣ್ಯ ಕಾರ್ಯ. ಈ ಪುಣ್ಯ ಕಾರ್ಯದಿಂದ ಏನಾಗ್ತದೆ? ಪುಣ್ಯ ಬರುತ್ತೆ. ಅನುಗ್ರಹಿಸ್ತಾರೆ. ಪುಣ್ಯ ಬರುತ್ತೆ ಅಷ್ಟೇ, ಪುಣ್ಯ ಬರುತ್ತೆ. ಆ ಪುಣ್ಯದಿಂದ ಏನಾಗ್ತದೆ? ಪುನರಪಿ ಜನನ ಅವಾಗೆಲ್ಲ ಭಗವಂತನ ಧಾಮಕ್ಕೆ ಹೋಗ್ಲಿಕ್ಕೆ ಆಗ್ತದಾ? ಇಲ್ಲ ಆಗಲ್ಲ, ಸ್ವರ್ಗಕ್ಕೆ ಹೋಗ್ಬೋದು ಪ್ರಭು ಅಷ್ಟೇ. ಹಾ, ಸ್ವರ್ಗಕ್ಕೆ ಹೋಗ್ಬೋದೇನು? ಸ್ವರ್ಗಕ್ಕೆ ಹೋಗ್ಬೋದು. ಅಂದ್ರೆ ಈ ಭೂಮಿಯಲ್ಲೇ ಇರ್ತೇವೆ. ಭೂಮಿ ಅಂದ್ರೆ ಈ 14 ಪ್ಲಾನೆಟರಿ ಸಿಸ್ಟಮ್ ಅಲ್ಲೇ ಇರ್ತೇವೆ ನಾವು ಈ ಪುಣ್ಯದಿಂದ. ಆದ ಕಾರಣ ಇದು ಹೈಯೆಸ್ಟ್ ಲೆವೆಲ್ ಪುಣ್ಯ ಏನಲ್ಲ. ಹೈಯೆಸ್ಟ್ ಲೆವೆಲ್ ಪುಣ್ಯ ಯಾವಾಗ ಆಗ್ತದೆ? ಅದೇ ಚಟುವಟಿಕೆಯನ್ನ ಹೇಗೆ ಹೈಯೆಸ್ಟ್ ಲೆವೆಲ್ ಪುಣ್ಯ ಮಾಡಬಹುದು? ಯಾಕಂದ್ರೆ ಅವನನ್ನ ನಾವು ಇಗ್ನೋರ್ ಮಾಡುವಾಗಿಲ್ಲ ಅಲ್ವಾ? ಹೇಗೆ ಹೆಲ್ಪ್ ಮಾಡ್ಬೋದು? ಹರೇ ಕೃಷ್ಣ ಪ್ರಭು, ಅವನಿಗೆ ಕೃಷ್ಣ ಪ್ರಸಾದ ನಮ್ಮ ಹತ್ರ ಇದ್ರೆ ಕೊಟ್ರೆ. ಹಾ, ಕೃಷ್ಣ ಪ್ರಸಾದ ತಗೊಂಡು ಹೋಗ್ಲಿಲ್ಲ, ಏನ್ ಮಾಡುವ? ಮತ್ತು ಹರೇ ಕೃಷ್ಣ ಹರೇ ಕೃಷ್ಣ ಮಂತ್ರ ಒಂದು ಸಲ ಆದ್ರೂ ಹರೇ ಕೃಷ್ಣ ಮಹಾಮಂತ್ರ ಮಹಾಮಂತ್ರವನ್ನು ಹೇಳಿಸ್ಬೇಕು, ಹೇಳ್ಬೋದು. ಏನೋ ಒಂದು ಈ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಅವರನ್ನ ತೊಡಗಿಸಿಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ರೆ ಆಗ ಅದು ನಿಜವಾದ ಪುಣ್ಯ ಕಾರ್ಯ ಆಗ್ತದೆ. ಯಾಕಂತ ಹೇಳಿದ್ರೆ ಅವನಿಗೆ ಭೌತಿಕವಾದಂತಹ ಸಹಾಯದ ಜೊತೆಯಲ್ಲಿ ಆಧ್ಯಾತ್ಮಿಕವಾಗಿ ಮೇಲೆ ಏಳ್ಲಿಕ್ಕೆ ಭಗವಂತ ಸಹಾಯ ಮಾಡ್ತಾನೆ. ತುಂಬಾ ಇಂಪಾರ್ಟೆಂಟ್. ನಾವು ಎಲ್ಲಿ ಹೋದ್ರೂ ಇದನ್ನ ನೋಡ್ತಾನೆ ಇರ್ಬೇಕು. ನಾನು ಮಾಡುದು ಕೃಷ್ಣ ಪ್ರಜ್ಞೆ ಹೌದಾ ಅಲ್ವಾ? ಈ ಒಂದು ಚಟುವಟಿಕೆ ಕೃಷ್ಣ ಪ್ರಜ್ಞೆ ಹೌದಾ ಅಲ್ವಾ? ಪ್ರತಿಯೊಂದು ಚಟುವಟಿಕೆಯಲ್ಲಿ ನೋಡ್ಬೇಕು ನಾವು. ಹಾಯ್, ಮಗುವನ್ನ ಹಾಲು ಉಣಿಸ್ತಾ ಇದ್ದೇನೆ, ಇದು ಕೃಷ್ಣ ಚಟುವಟಿಕೆಯಾ ಹೌದಾ ಅಲ್ವಾ? ಆಯ್ತಪ್ಪ, ಮಗುವನ್ನ ಶಾಲೆಗೆ ಡ್ರಾಪ್ ಮಾಡ್ತಿದ್ದೇನೆ, ಇದು ಕೃಷ್ಣ ಚಟುವಟಿಕೆ ಹೌದಾ ಅಲ್ವಾ? ಇದು ಕೃಷ್ಣನ ಕಡೆಗೆ ಹೋಗ್ಲಿಕ್ಕೆ ಹೆಲ್ಪ್ ಮಾಡ್ತಾ ಉಂಟಾ ಇಲ್ಲ? ಪ್ರತಿಯೊಂದು ನಮ್ಮ ಜೀವನದಲ್ಲಿ ಒಂದೊಂದು ಚಟುವಟಿಕೆಯನ್ನ ಹೀಗೆ ಯೋಚನೆ ಮಾಡ್ತಾ ಹೋದ್ರೆ ಸುಲಭವಾಗಿ ನಾವು ಕೃಷ್ಣ ಪ್ರಜ್ಞೆ ಆಗ್ತದೆ ನಮಗೆ. ಎಲ್ಲೆಲ್ಲಿ ನಾವು ಅಲ್ಲ ಅಂತ ಅನ್ಕೊಳ್ತೀವಿ ಅಲ್ಲಿ ನಾವು ಹರೇ ಕೃಷ್ಣ ಮಹಾಮಂತ್ರವನ್ನ ಸೇರಿಸ್ಬೇಕು. ಈಗ ಉದಾಹರಣೆಗೆ ಮಗುವನ್ನ ಶಾಲೆಗೆ ಕರ್ಕೊಂಡು ಹೋಗ್ತಾ ಇದ್ದೇವೆ, ಅದು ನಿಜವಾದ ಭಕ್ತನಿಗೆ ಅದು ಕೃಷ್ಣ ಪ್ರಜ್ಞೆಯೇ. ಆದ್ರೆ ಅಕಸ್ಮಾತ್ ನಾವು ಭಕ್ತಿ ಏನಿಲ್ಲ, ಮನೆಯಲ್ಲಿ ಏನಿಲ್ಲ ಅಂತ ಇಟ್ಟು ಅಟ್ಲೀಸ್ಟ್ ಹರೇ ಕೃಷ್ಣ ಮಹಾಮಂತ್ರ ಹೇಳ್ತಾ ಹೋಗ್ಬೋದು. ಡ್ರಾಪ್ ಮಾಡುವವರೆಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳ್ಬೋದು. ಆಗ ಅದೇನಾಗ್ತಾರೆ, ಮಾಂ ಅನುಸ್ಮರ ಯುದ್ಧಚ, ಅದು ನಿಜವಾದ ಪುಣ್ಯ ಕಾರ್ಯ. ಈ ಪುಣ್ಯದಿಂದ ಏನಾಗ್ತದೆ ಅಂತ ಹೇಳಿದ್ರೆ ಭಗವಂತನ ಸೇವೆ ಸದಾ ದೊರಕ್ತದೆ. ನೆಕ್ಸ್ಟ್, ಅವನು ನರಕಕ್ಕೆ ಹೋಗುವಂತೆ ಭಗವಂತನು ಅವನನ್ನು ಪಾಪ ಕಾರ್ಯಗಳಲ್ಲಿ ತೊಡಗಿಸುತ್ತಾನೆ ಅಂದ್ರೆ ಏನ ಅರ್ಥ?
ತೊಡಗಿಸುತ್ತಾನೆ ಅಂತ ಹೇಳಿದ್ರೆ ಗ್ರಾಂಟ್ ಮಾಡ್ತಾನೆ. ಪರ್ಮಿಷನ್. ಆಸೆ ಪಡೋದು ಯಾರು? ಜೀವ. ಬೆಂಕಿಗೆ ಕೈ ಹಾಕ್ಲಿಕ್ಕೆ ಆಸೆ ಪಟ್ಟದ್ದು ಯಾರು? ಅದನ್ನ ಭಗವಂತ ಉತ್ತೇಜಿಸ್ತಾ ಇಲ್ಲ, ಅವನೇ ಆಸೆ ಪಟ್ಟು ಕೈ ಹಾಕಿದ್ದಾನೆ. ಆದ್ರೆ ಅದನ್ನ ಗ್ರಾಂಟ್ ಮಾಡಿದ್ದು ಯಾರು? ಪ್ರಕೃತಿ. ಪ್ರಕೃತಿ ಎಲ್ಲಿಂದ ಬಂತು? ಭಗವಂತನಿಂದ, ಪುರುಷನಿಂದ ಬಂತು. ಆ ಪುರುಷನಿಂದ, ಭಗವಂತನಿಂದ ಬಂದಂತಹ ಪ್ರಕೃತಿ ಅದರ ಅದರ ಗುಣಕ್ಕೆ ಅನುಗುಣವಾಗಿ ಸುಟ್ಟಿದೆ. ಆ ಸುಟ್ಟದ್ದೇ ಬೇಕು ಅಂತ ಸುಡ್ಲಿಕ್ಕೆ ಬೇಕು ಅಂತ ಹೇಳಿ ನಾನು ಆಸೆ ಪಡುವಾಗ ಏನಾಗ್ತದೆ? ಇದೇ ನಡೆಯುವಂಥದ್ದು. ಆ ನಿಟ್ಟಿನಲ್ಲಿ ಪಾಪ ಕಾರ್ಯಗಳಲ್ಲಿ ಭಗವಂತ ತೊಡಗಿಸ್ತಾನೆ ಅಂತ ಹೇಳುವ ಅರ್ಥ ಎಂದು ಸ್ಪಷ್ಟವಾಗಿ ಹೇಳುತ್ತದೆ ಕೌಶೀತಕಿ ಉಪನಿಷತ್ತು 3.8. ಅಜ್ಞೋ ಜಂತುರ್ ಅನೀಶೋಯಂ ಆತ್ಮನಃ ಸುಖ ದುಃಖಯೋ ಈಶ್ವರ ಪ್ರೇರಿತೋ ಗಚ್ಚೇತ್ ಸ್ವರ್ಗಂ ವಾಶು ಅಭ್ರಮೇವಚ. ತನ್ನ ಸುಖ ದುಃಖಗಳಲ್ಲಿ ಜೀವಿ ಸಂಪೂರ್ಣವಾಗಿ ಅಸ್ವತಂತ್ರನು. ನಮಗೆ ಸ್ವಾತಂತ್ರ್ಯ ಎಲ್ಲಿದೆ ಅಂತ ಹೇಳಿದ್ರೆ, ಒಂದು ಕಾರ್ಯ ಮಾಡುವುದರಲ್ಲಿ ಬಿಡುವುದರಲ್ಲಿ ಮಾತ್ರ ಸ್ವಾತಂತ್ರ್ಯ. ಕಾರ್ಯ ಮಾಡಿದ ಆಮೇಲೆ ಅದರಿಂದ ಸಿಗುವಂತ ಸುಖ ದುಃಖ ಇದೆಯಲ್ಲ, ಆ ಕಾರ್ಯದಿಂದ ಸಿಗುವಂತ ಸುಖ ದುಃಖದಲ್ಲಿ ನಮಗೆ ಏನು ಸ್ವಾತಂತ್ರ್ಯ ಇಲ್ಲ. ನಾವು ಅದನ್ನು ಬಯಸಿಯೇ ಸ್ಟ್ರಗಲ್ ಆಗ್ತಾ ಇರುವಂತದ್ದು. ನಾವು ಏನೋ ಒಂದು ಕೆಲಸ ಮಾಡ್ತೇವೆ, ಅದರ ಸುಖ ಬಯಸ್ತೇವೆ, ನಾವು ಅದರಿಂದ ಸಿಗುವಂತ ಸುಖ ಬಯಸ್ತೇವೆ. ದುಃಖ ಸಿಕ್ಕಿದ್ರೆ ಬೇಜಾರಾಗ್ತದೆ. ಇನ್ನೊಬ್ಬನಿಗೆ ದುಃಖ ಬಯಸ್ತೇವೆ, ಅವನಿಗೆ ಸುಖ ಸಿಕ್ಕಿದ್ರೆ ಬೇಜಾರಾಗ್ತದೆ ನಮಗೆ. ಈ ರೀತಿಯಲ್ಲಿ ಅದು ಅಸ್ವತಂತ್ರ ಇರುವಂತಹ ವಿಚಾರವನ್ನ ಅದರ ಬಗ್ಗೆ ನಾವು ಹಿಡಿತ ತಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇವೆ. ಅದಕ್ಕೋಸ್ಕರ ನಾವು ಸ್ಟ್ರಗಲ್ ಆಗ್ತಾ ಇರೋದು ಇಲ್ಲಿ. ನಮಗೆ ಒಂದೇ ಸ್ವಾತಂತ್ರ್ಯ ಏನು ಅಂತ ಹೇಳಿದ್ರೆ, ಆ ಕೆಲಸ ಮಾಡಬಹುದೋ ಮಾಡಬಾರ್ದ, ಅದನ್ನ ನಾವು ಸ್ವಾತಂತ್ರ್ಯ ತಗೊಳ್ಬಹುದು. ಈಗ ಉದಾಹರಣೆಗೆ ನಮಗೆ ಒಂದು ಸ್ವಾತಂತ್ರ್ಯ ಇದೆ. ಈಗ ಈ ಕ್ಲಾಸು ಅಂತ ಹೇಳಿ ನಮಗೆ ಗೊತ್ತಾಯ್ತು, ಭಗವದ್ಗೀತೆ ಈ ಕ್ಲಾಸ್ ಇರ್ಬೋದು, ಯಾವುದೇ ಇರ್ಬೋದು, ಗೊತ್ತಾಗಿ ಆಯ್ತು. ಹೋಗುದಾ ಬೇಡುವ ಅಂತ ಹೇಳುವಂತ ಸ್ವಾತಂತ್ರ್ಯ ನಮಗಿದೆ. ಅದು ಯಾವುದೇ ಕಾರಣ ಕೊಡ್ಬೋದು, ನಾವು ಯಾವುದೇ ಕಾರಣ ಕೊಟ್ಟು ನಾವು ಹೋಗುದಾ ಬೇಡುವ ಅಂತ ಹೇಳುವ ಸ್ವಾತಂತ್ರ್ಯ ನಮಗಿದೆ. ಆದ್ರೆ ಅಟೆಂಡ್ ಆದ ಮೇಲೆ ಅಲ್ಲಿ ಆಗುವಂತಹ ವಿಚಾರಗಳು ಆಧ್ಯಾತ್ಮಿಕ. ಇದರ ಬಗ್ಗೆ ನಮ್ಮಲ್ಲಿ ಕಂಟ್ರೋಲ್ ಇಲ್ಲ. ಇದು ಭಗವಂತ ನೇರ ಕಂಟ್ರೋಲ್ ಮಾಡೋದು. ಇದು ಭೌತಿಕ ವಿಚಾರ ಅಲ್ಲ, ಆಧ್ಯಾತ್ಮಿಕ ವಿಚಾರ. ಭೌತಿಕ ಇಟ್ಕೊಳ್ಳೋಣ. ಈಗ ಭೌತಿಕ ಇಟ್ಕೊಳ್ಳೋಣ. ವೀಕೆಂಡ್ ಆಗುವಾಗ ಹೋಟ್ಲಿಗೆ ಹೋಗಿ ತಿನ್ಬೇಕಾ ಬೇಡವಾ ಅಂತ ಹೇಳುವ ಫ್ರೀ ವಿಲ್ ಸ್ವಾತಂತ್ರ್ಯ ನಮಗಿದೆ. ಹೋದ ಮೇಲೆ ಯಾವುದನ್ನು ಚೂಸ್ ಮಾಡುದು ಅಂತ, ಆ ಊಟ ಈ ಊಟ ಯಾವುದನ್ನು ಚೂಸ್ ಮಾಡುವಂತ ಸ್ವಾತಂತ್ರ್ಯ ನಮಗಿದೆ. ಆದ್ರೆ ಅದನ್ನ ಹೊಟ್ಟೆಗೆ ಹಾಕಿದ ಮೇಲೆ ನಮಗೆ ಏನು ಸ್ವಾತಂತ್ರ್ಯ ಇಲ್ಲ. ಅದರ ರಿಸಲ್ಟ್, ಅವನ ಫುಡ್ ಅಲ್ಲಿ ಏನು ಹಾಕಿದ್ದಾನೆ, ಹೊಟ್ಟೆ ಹಾಳಾಗ್ಬೇಕು ಅಂತ ಹೇಳಿದ್ರೆ ನಮ್ಗೆ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯವಾ? ಅದರಲ್ಲಿ ಅದೇನು ಚೈನದ್ದು ಹಾಕ್ತಾರೆ ಅಂತ ಇಟ್ಟುಕೊಳ್ಳುವ, ಅದ್ರ ಹೆಸರೇನು? ಚೈನದ್ದೇನು ಹಾಕ್ತಾರಲ್ಲ, ಅಜಿನೋಮೋಟೋ ಪ್ರಭು. ಅಜ್ಜಿನಮೋ ಅದೇನು ಅಂತ ಗೊತ್ತಿಲ್ಲ, ಏನೇ ಇರ್ಲಿ, ಅಜ್ಜಿನಮೋಟೋ ಸಿಕ್ಕಿದ್ರೆ ಅಜ್ಜಿನಮೋಟೋ ಹಾಕಿದ್ದಾರೆ ಅಂತ ಇಟ್ಟುಕೊಳ್ಳೋಣ. ಹೊಟ್ಟೆ ಹಾಳಾಗ್ತದೆ ಅಂತ ಇಟ್ಟುಕೊಳ್ಳೋಣ. ನಮ್ಮ ಕೈಯಲ್ಲಿ ಏನಾದ್ರೂ ಕಂಟ್ರೋಲ್ ಇದೆ? ಏನು ಕಂಟ್ರೋಲ್ ಇಲ್ಲ. ನಮ್ಮ ಸ್ವಾತಂತ್ರ್ಯ ಎಲ್ಲಿ ತನಕ? ಬಾಯಿಯ ಒಳಗೆ ಹಾಕುವ ತನಕ ಮಾತ್ರ. ಅದಕ್ಕೆ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಥಿಂಕಿಂಗ್, ವಿಲ್ಲಿಂಗ್, ಫೀಲಿಂಗ್. ಥಿಂಕಿಂಗ್ ಅಲ್ಲೇ ನಿಲ್ಲಿಸ್ಬೇಕು ಇದನ್ನ ಅಂತ. ಈ ತರ ಯೋಚನೆಗಳನ್ನ ಥಿಂಕಿಂಗ್ ಅಲ್ಲೇ ನಿಲ್ಲಿಸ್ಬೇಕು. ಆಮೇಲೆ ವಿಲ್ಲಿಂಗ್ ಆಗ್ತದೆ. ವಿಲ್ಲಿಂಗ್ ಅಂದ್ರೇನು? ಅದನ್ನು ಅನುಭವಿಸಬೇಕು ಅಂತ ಹೇಳುವ ಆಸೆ. ಆಮೇಲೆ ಅನುಭವಿಸುವಂಥದ್ದು. ಫಸ್ಟ್ ಯೋಚನೆ ಬರ್ತದೆ, ನಾನು ಈ ಸಂಡೇ ಹೋಗ್ಬೇಕು, ಆ ಒಂದು ಹೋಟ್ಲಿಗೆ ಹೋಗ್ಬೇಕು, ಆಮೇಲೆ ಮಕ್ಕಳನ್ನೆಲ್ಲ ಕರ್ಕೊಂಡು ಅಲ್ಲಿ ಹೋಗ್ಬೇಕು, ಚೆನ್ನಾಗಿ ತಿಂದು ಖುಷಿಯಲ್ಲಿ ಬರ್ತೇನೆ ಅಂತ ಹೇಳಿ ಥಿಂಕಿಂಗ್ ಆಯ್ತು. ಆಮೇಲೆ ಡಿಸ್ಕಷನ್ ಆಯ್ತು ಅದ್ರ ಬಗ್ಗೆ, ಯಾವ್ದು ಹೋಗುದು, ಯಾವ ಹೋಟ್ಲು, ಎಲ್ಲಿಗೆ ಹೋಗುದು, ಏನೆಲ್ಲ, ಯಾವ ಮೂವಿಗೆ ಹೋಗುದು, ಏನೇನೇ ಇರ್ಲಿ, ಇದರ ಬಗ್ಗೆ ಡಿಸ್ಕಷನ್ ಆಯ್ತು. ಏನಾಯ್ತು? ವಿಲ್ಲಿಂಗ್ ಆಯ್ತು. ವಿಲ್ಲಿಂಗ್ ಆದ ಮೇಲೆ ಏನಾಯ್ತು? ಫೀಲಿಂಗ್. ಫೀಲಿಂಗ್ ಅಂದ್ರೇನು? ಹೋಗುದೇ, ಕಾರ ಹತ್ತಿ ಹೋಗಿ ಅಲ್ಲಿ ಕೂತ್ಕೊಂಡು ಆರ್ಡರ್ ಮಾಡುದೇ, ತಿನ್ನುದೇ, ಆಮೇಲೆ ಬಂದು ಇಲ್ಲಿ ಸ್ಟ್ರಗಲ್ ಮಾಡುದೇ. ಯಾರಿಗೂ ಸಂತೋಷ ಸುಖ ಇರ್ಲಿಕ್ಕೆ ಸಾಧ್ಯವಿಲ್ಲ. ಅದನ್ನೇ ನಾವು ಹೇಗೆ ತಿರುಗಿಸ್ಬೋದು? ಪ್ರಸಂಗ ಮಜರಂ ತಾಪಂ ಪ್ರಸಂಗ ಮಜರಂ ಪಾಶಂ ಆತ್ಮಾನಂ ಕವಯೋ ವಿದುಹು ಶ್ರೀಮದ್ ಭಾಗವತಂ ಹೇಳ್ತದೆ. ಅದನ್ನ ಏನ್ ಮಾಡ್ಬೋದು? ಅದನ್ನ ನಾವು ಕೃಷ್ಣ ಕಾನ್ಶಿಯಸ್ ಆಗ್ಬಹುದು. ಆಯ್ತು, ನಾನು ಈ ಮಕ್ಕಳನ್ನು ಎಲ್ಲರನ್ನ ಕರ್ಕೊಂಡು ಹೋಗಿ ಎಲ್ಲಿ ಹೋಗ್ತೇನೆ? ದೇವಸ್ಥಾನಕ್ಕೆ ಹೋಗ್ತೇನೆ. ದೇವಸ್ಥಾನಕ್ಕೆ ಹೋಗಿ ಏನ್ ಮಾಡ್ತೇನೆ? ಅಲ್ಲಿ ಪ್ರಸಾದ ಸ್ವೀಕಾರ ಮಾಡ್ತೇನೆ. ಹಾಗೇನಾಗ್ತದೆ? ಇದು ಆಧ್ಯಾತ್ಮಿಕ ಆಗ್ತದೆ. ಮುಂಚಿಂದೇನು? ಭೌತಿಕಕ್ಕಿಂತ ಜಾಸ್ತಿ ಸ್ಟ್ರಗಲ್. ಇಲ್ಲಿ ಆಧ್ಯಾತ್ಮಿಕ ಇಲ್ಲಿ ಹೋದಲ್ಲಿ ಏನಾಗ್ತದೆ? ಸಂಪೂರ್ಣವಾಗಿ ಅದು ಒಳ್ಳೆದೇ ಇರ್ಲಿ ಕೆಟ್ಟದೇ ಇರ್ಲಿ. ಉದಾಹರಣೆ, ದೇವಸ್ಥಾನದಲ್ಲಿ ನೀರು ಚೆನ್ನಾಗಿಲ್ಲದೆ ಲೂಸ್ ಮೋಷನ್ ಆಯ್ತು ಅಂತ ಇಟ್ಕೊಳ್ಳುವ, ಉದಾಹರಣೆ ಅಷ್ಟೇ.
ನೀರ್ ಚೆನ್ನಾಗಿಲ್ಲ, ಊಸ್ ಮೋಷನ್ ಆಗ್ತದೆ. ಪ್ರಶ್ನೆ. ಒಂದು ನಿಮಿಷ. ಅದರಿಂದ ಲಾಭವೇ ಹೊರತು ನಷ್ಟ ಇಲ್ಲ. ಅವನ ಆಸ್ಪತ್ರೆಗೆ ಸೇರಿದ್ರು ಕೂಡ ಲಾಭವೇ. ಯಾಕೆಂತಂದ್ರೆ ಅದು ಆಧ್ಯಾತ್ಮಿಕ. ಆದ್ದರಿಂದ ಕೃಷ್ಣ ಪ್ರಜ್ಞೆ, ತನ್ನ ಸುಖ ದುಃಖಗಳಲ್ಲಿ ಜೀವಿಯು ಸಂಪೂರ್ಣವಾಗಿ ಅಸ್ವತಂತ್ರನು, ಗಾಳಿಯಿಂದ ಅಟ್ಟಲ್ಪಡುವ, ದೂರ ಮಾಡುವ ಮೋಡದಂತೆ ಅವನು ಪ್ರಭುವಿನ ಪರಮ ಸಂಕಲ್ಪಕ್ಕೆ ಅನುಸಾರವಾಗಿ ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗಬಹುದು. ನಾವು ಏನು ಯೋಚನೆ ಮಾಡುದು ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್. ಅದಕ್ಕೋಸ್ಕರ ಆ ಲೈನ್ ಇತ್ತಲ್ಲ ಆಗ, ಅದು ಗ್ರಾಂಟ್ ಮಾಡುದು ಭಗವಂತ. ಆದ ಕಾರಣ ನಾವು ಏನು ಯೋಚನೆ ಮಾಡ್ತೇವೆ ಅಂತ ಹೇಳಿ ತುಂಬಾ ಇಂಪಾರ್ಟೆಂಟ್. ನಾವು ಯಾವ್ದು ರೀತಿಯಲ್ಲಿ ಯೋಚನೆ ಮಾಡ್ತೇವೆ ಅದಕ್ಕೆ ಅನುಗುಣವಾಗಿ ನಾವು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಹೋಗ್ಬೋದು. ಯಾಕಂದ್ರೆ ಅದು ಥಿಂಕಿಂಗ್, ಅದು ವಿಲ್ಲಿಂಗ್ ಮತ್ತು ಫೀಲಿಂಗ್ ಆಗೇ ಆಗ್ತದೆ. ಅದು ಕಾರ್ಯ ಪ್ರವೃತ್ತಿ ಆಗಿ ಅದನ್ನು ಅನುಭವಿಸ್ತೇವೆ ನಾವು. ಆದ ಕಾರಣ ಥಿಂಕಿಂಗ್ ಅಲ್ಲಿ ನಾವು ಸ್ಟಾಪ್ ಮಾಡ್ಲಿಕ್ಕೆ ನಾವೆಲ್ಲ ಸಹಾಯ ಮಾಡ್ಬೇಕು. ನಮಗೆ ಅದು ಹೇಗೆ ಸಾಧ್ಯ ಥಿಂಕಿಂಗ್ ಅಲ್ಲಿ ಸ್ಟಾಪ್ ಮಾಡುದು ಅಂತ ಹೇಳಿದ್ರೆ, ಈ ರೀತಿಯಲ್ಲಿ ಭಗವದ್ ಭಕ್ತಿಯಲ್ಲಿ ತೊಡಗುವುದು. ನಾವೇ ಫೋಕಸ್ ಮಾಡಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ನಾನು ಅಲ್ಲಿ ಹೋಗುದೇ ಇಲ್ಲ, ನಾನು ಇನ್ನು ನಿಲ್ಲಿಸುದೆ, ನಾನು ಅಲ್ಲಿಗೆ ಹೋಗುದಿಲ್ಲ. ಅಲ್ಲಿ ಹೋಗದೆ ಮನೆಯಲ್ಲೇ ಇರ್ತೇನೆ, ಮನೆಯಲ್ಲೇ ಇದ್ದು ಜಗಳ ಆಗ್ತದೆ, ಇದಕ್ಕಿಂತ ಅಲ್ಲಿಗೆ ಹೋಗುದು ಬೆಟರ್ ಅಂತೇಳಿ ಅಲ್ಲಿಗೆ ಹೋಗ್ತೇನೆ ನಾವು. ಈ ರೀತಿಯಲ್ಲಿ ನಾವು ಎಷ್ಟೇ ಮಾಡಿದ್ರೂ ಅದು ಸಾಧ್ಯ ಇಲ್ಲ. ಆದ ಕಾರಣ ನಾವು ಏನ್ ಮಾಡ್ಬೇಕು, ಆ ಸಮಯವನ್ನ ಭಗವಂತನ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿದ್ರೆ ತನ್ನಿಂದ ತಾನಾಗಿಯೇ ಏನಾಗ್ತದೆ, ಅದರ ಕಡೆಗೆ ನಾವು ವಿಮುಖರಾಗ್ತೇವೆ. ಅಗತ್ಯ ಇಲ್ಲ ಅಂಥದ್ದು ಇದರಲ್ಲೇ ಇದೆ, ಇದರಲ್ಲಿ ಇರುವಂತಹ ವೈವಿಧ್ಯತೆ ಅದರಲ್ಲಿ ಇಲ್ಲ ಅಂತ ನಮಗೆ ಗೊತ್ತಾಗ್ತದೆ. ನೀರುಳ್ಳಿ ಬೆಳ್ಳುಳ್ಳಿ ಇಲ್ಲದಂತಹ ಆಹಾರ ಹೇಗಪ್ಪ ತಿನ್ನುವುದು? ಇಷ್ಟು ವರ್ಷಗಳಿಂದ ನೀರುಳ್ಳಿ ಬೆಳ್ಳುಳ್ಳಿ ತಿಂದು ಎಷ್ಟು ಖುಷಿಯಾಗಿದೆ ನನಗೆ. ಅಯ್ಯೋ ಹೇಗೆ ನಾನು ಕಂಟ್ರೋಲ್ ಮಾಡುದು? ಅಯ್ಯೋ ಐಸ್ ಕ್ರೀಮ್ ತಿನ್ನೋದು ಹೇಗೆ ನಿಲ್ಲುದು? ಅಯ್ಯೋ ಪಿಜ್ಜಾ ತಿನ್ನೋದು ಹೇಗೆ ನಿಲ್ಲುದು? ಇದಕ್ಕೆಲ್ಲ ಹೇಗೆ ಅಂತ ಹೇಳಿ ಯೋಚನೆ ಇರ್ತದೆ. ಅಯ್ಯೋ ನನಗೆ ಸಮೋಸ ಬೇಕು, ಗುಲಾಬ್ ಜಾಮೂನು ಬೇಕು, ಇದೆಲ್ಲ ಭಕ್ತರಾದ್ರೆ ಸಿಗ್ತದ? ಭಕ್ತರಾದ್ರೆ ಆಗ್ತದ? ಇದು ಇಲ್ಲ, ಕಷ್ಟ ಅಂತ ಹೇಳಿ ಚಿಂತನೆ ಬರ್ತದೆ. ಆಗ ಅದಕ್ಕೋಸ್ಕರ ನಮ್ಮ ದೇವಸ್ಥಾನ ನಾವೇನ್ ಮಾಡಿದ್ದೇವೆ, ಅಂತ ಆಹಾರ ತಿನ್ಬಾರ್ದಾದ್ರೂ ಕೂಡ ಅಂತಹ ಆಸೆ ಇಟ್ಟುಕೊಂಡು ಬಂದವ ಇನ್ನೂ ಜಾಸ್ತಿ ಭಗವಂತನ ಕಡೆಗೆ ಹೋಗ್ಲಿ ಅಂತ ಹೇಳಿ ನಮ್ಮ ದೇವಸ್ಥಾನಗಳಲ್ಲಿ ಐಸ್ ಕ್ರೀಮು ಕೊಡ್ತೇವೆ, ಪಿಜ್ಜಾವು ಕೊಡ್ತೇವೆ, ಸಮೋಸವು ಕೊಡ್ತೇವೆ. ಆದ್ರೆ ಅದು ಉತ್ಕೃಷ್ಟ ಅಲ್ಲ, ಹೈಯೆಸ್ಟ್ ಅಲ್ಲ. ಅದನ್ನು ನಾವು ಯೋಚನೆ ಮಾಡ್ಬೇಕು. ಅದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು. ಆದ್ರೆ ನಾಲಿಗೆಗೆ ಆಸೆ ಇದೆ, ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗುದಿಲ್ಲ. ಆದ್ರೆ ಭಗವಂತನ ಸೇವೆಯ ಮುಖಾಂತರ ಅದನ್ನು ಕಂಟ್ರೋಲ್ ಮಾಡುವುದು ಇದೇ ನಿದರ್ಶನ. ಎಷ್ಟೋ ಭಕ್ತರು ಫಸ್ಟ್ಗೆ ಚೆನ್ನಾಗಿ ಇಂಥದ್ದೆಲ್ಲ ತಿಂತಾರೆ, ಆಮೇಲೆ ಸ್ವಲ್ಪ ಸಮಯ ಆದ ಮೇಲೆ ಇದರಲ್ಲೇ ನಿರಾಸಕ್ತಿ ಬೆಳೆಸ್ತಾರೆ. ಯಾಕಂತ ಹೇಳಿದ್ರೆ ಚೈತನ್ಯ ಮಹಾಪ್ರಭುಗಳ ಇನ್ಸ್ಟ್ರಕ್ಷನ್ ಏನು, ರಘುನಾಥ ದಾಸ ಗೋಸ್ವಾಮಿಗಳಿವರಿಗೆ ಹೇಳ್ತಾರೆ, ಆ ತರ ಎಲ್ಲ ಮಾಡಬಾರದು ಅಂತ. ಏನೇ ಇರ್ಲಿ, ಆದ್ರೆ ಆಸೆಯನ್ನ ನಾವು ಅಷ್ಟು ಬೇಗನೆ ಕಂಟ್ರೋಲ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಆಸೆಯನ್ನ ಭಗವಂತನ ಸೇವೆಯಲ್ಲಿ ತೊಡಗಿಸ್ಲಿಕ್ಕೆ ಸಾಧ್ಯ. ಐಸ್ ಕ್ರೀಮ್ ತಿನ್ಬೇಕು ಅಂತ ಹೇಳಿದ್ರೆ ಮನೆಯಲ್ಲೇ ಐಸ್ ಕ್ರೀಮ್ ಮಾಡಿ ಭಗವಂತನಿಗೆ ಮಾಡಿ ಅದನ್ನ ನಾವು ಸ್ವೀಕಾರ ಮಾಡುವುದು. ಈ ರೀತಿಯಲ್ಲಿ ನಿಧಾನವಾಗಿ ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ. ತುಂಬಾ ಇಂಪಾರ್ಟೆಂಟ್ ಇದು. ಆದುದರಿಂದ ಕೃಷ್ಣ ಪ್ರಜ್ಞೆಯನ್ನು ತಪ್ಪಿಸಿಕೊಳ್ಳುವ ಅನಾದಿ ಕಾಲದ ಅಪೇಕ್ಷೆಯಿಂದ ದೇಹಸ್ಥ ಆತ್ಮನು ದಿಗ್ಭ್ರಮೆಯನ್ನು ಉಂಟು ಮಾಡಿಕೊಳ್ಳುತ್ತಾನೆ. ಅನಾದಿ ಕಾಲದಿಂದ ಕೃಷ್ಣ ಪ್ರಜ್ಞೆಯಿಂದ ನಾವು ಹೊರಗಿದ್ದೇವೆ. ಅನಾದಿ, ನಿನ್ನೆ ಮೊನ್ನೆ ಅಲ್ಲ. ಅದಕ್ಕೆ ಆದಿಯೇ ಇಲ್ಲ. ಅನಾದಿ ಅಂದ್ರೆ ಏನು ಗೊತ್ತೇ ಇಲ್ಲ, ಯಾವಾಗ ಶುರು ಆಗಿದೆ ಅಂತ ಹೇಳಿ. ಪರಿಣಾಮವಾಗಿ ಆತನು ನಿತ್ಯ ಆನಂದ ಜ್ಞಾನ ಸ್ವರೂಪನಾದರೂ. ಯಾರು ಆತನು? ನಿತ್ಯ ಆನಂದ ಜ್ಞಾನ ಸ್ವರೂಪ, ಬೇಗ ಹೇಳಿ. ಆತ್ಮಪ್ರಭು. ಓಕೆ. ಮತ್ತೆ ತನ್ನ ಅಸ್ತಿತ್ವದ ಸಣ್ಣತನದಿಂದ ಭಗವಂತನ ಸೇವಕನಾದ ತನ್ನ ನಿಜ ಸ್ವರೂಪವನ್ನು ಮರೆಯುತ್ತಾನೆ. ಇದರಿಂದ ಅಜ್ಞಾನದಲ್ಲಿ ಸಿಕ್ಕಿಕೊಳ್ಳುತ್ತಾನೆ. ಅಜ್ಞಾನದ ಪ್ರಭಾವದಿಂದ ಜೀವಿಯು ತನ್ನ ಬದ್ಧ ಅಸ್ತಿತ್ವಕ್ಕೆ ಭಗವಂತನೇ ಹೊಣೆ ಎಂದು ಸಾಧಿಸಲು ಪ್ರಯತ್ನಿಸುತ್ತಾನೆ. ಇದು ದೊಡ್ಡ ಅಜ್ಞಾನ. ಅಯ್ಯೋ ದೇವರು, ಯಾಕೆ ನನಗೆ ಕಷ್ಟ ಕೊಡ್ತಾ ಇದ್ಯಾ? ಆ ದೇವರೇ, ಅವನಿಗೆಲ್ಲ ನೀನು ಮಾಡಿದೆಲ್ಲ ಒಳ್ಳೇದೆ, ನನಗೆ ಯಾಕೆ ಈ ಕಷ್ಟ ಕೊಡ್ತಿದ್ಯಾ? ನನ್ನ ಮಗ ಎಷ್ಟು ಬೇಗ ಸತ್ತ, ನನಗೆ ಮಗು ಇಲ್ಲ. ಈ ರೀತಿಯಲ್ಲೆಲ್ಲ ನಾವು, ಅಥವಾ ನನ್ನ ಬಿಸ್ನೆಸ್ ಫಾಲ್ ಆಯ್ತು, ಕೆಳಗೆ ಬಿತ್ತು, ನಿನ್ನ ಬಿಸ್ನೆಸ್ ಎಷ್ಟು ಚೆನ್ನಾಗಿ ನಡೀತಾ ಇದೆ, ಅವನ ಬಿಸ್ನೆಸ್ ಎಷ್ಟು ಚೆನ್ನಾಗಿ, ಅವರಿಗೆಲ್ಲ ನೀನು ಅವಕಾಶ ಕೊಡ್ತಿದ್ದಲ್ಲ, ನನಗೆ ಯಾಕೆ ಈ ಅವಕಾಶ ಇಲ್ಲ? ಯಾರಿಗೆ? ಭಗವಂತನಿಗೆ ದೂರುದು.
ಕೂತು ಮಾಡುದೇ ಅದು ಕೆಲಸ. ದೇವರಿಗೆ ದೂರುದು, ಮತ್ತೊಬ್ಬರಿಗೆ ದೂರುದು. ಈ ಒಂದು ಶ್ಲೋಕ ಓದಿದ್ರೆ ಅದರಲ್ಲೇ ಗೊತ್ತಾಗ್ತದೆ ನಾವು ಇವತ್ತಿಂದ ಯಾವ ದೇವರಿಗೂ ನಾವು ಯಾವ ದೇವರು, ಮುಖ್ಯವಾಗಿ ಭಗವಂತ ಕೃಷ್ಣನಿಗೆ ನಾವು ಯಾವತ್ತೂ ಇಲ್ಲ. ನಮ್ಮ 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 ಕರ್ಮಕ್ಕನುಗುಣವಾಗಿ ನಾವು ಇದಕ್ಕೆಲ್ಲ ಹೊಣೆ. ಭಗವಂತ ನಮಗೆ ಭಾಗ್ಯದಿಂದ ಇದರಿಂದ ಹೊರಗೆ ಬರ್ಲಿಕ್ಕೆ ಭಗವಂತ ಸ್ವಲ್ಪವೇ ಮಾಡಿ ಹೊರಗೆ ಕರ್ಕೊಂಡು ಬರ್ತಿದ್ದಾನೆ ಭಗವಂತ. ನಾವು ಮಾಡುವಂತ ಎಲ್ಲ ದುರ್ನಾತಗಳಿಗೆ, ಎಲ್ಲ ಕೆಟ್ಟ ಕೆಲಸಗಳನ್ನ ಭಗವಂತ ಮನ್ನಿಸಿ ನಮಗೆ ಭಗವಂತನ ನಾಮಸ್ಮರಣ ಕೊಡ್ಲಿಕ್ಕೆ ಅವಕಾಶ ಕೊಡ್ತಿದ್ದಾರೆ, ಏನೇ ಕೆಟ್ಟದ್ದು ಮಾಡಿದ್ರು ಕೂಡ. ಅಂತಹ ಕೃಪಾಳು ಭಗವಂತನ ಭಕ್ತರು. ವೇದಾಂತ ಸೂತ್ರಗಳು 2:1-34 ಇದನ್ನೇ ದೃಢಪಡಿಸುತ್ತದೆ. ವೈಷಮ್ಯ ನೈರ್ಘೃಣ್ಯೇ ನ ಸಾಪೇಕ್ಷತ್ವಾತ್ ತಥಾಹಿ ದರ್ಶಯತಿ. ಭಗವಂತನು ಹಾಗೆ ತೋರಿದರೂ ಯಾರನ್ನೂ ದ್ವೇಷಿಸುವುದಿಲ್ಲ ಮತ್ತು ಯಾರನ್ನೂ ಇಷ್ಟಪಡುವುದಿಲ್ಲ. ಭಗವಂತ ಮೇಲ್ನೋಟಕ್ಕೆ ಹಾಗೆ ಕಂಡ್ರೂ ಎಲ್ಲರಿಗೂ, ಅಜ್ಞಾನಿಗಳಿಗೆ ಹಾಗೆ ಕಾಣ್ತದೆ. ಆದರೆ ಭಗವಂತ ನಮೇ ದ್ವೇಷ ಇಲ್ಲ, ಭಗವಂತನಿಗೆ ಯಾರನ್ನೂ ದ್ವೇಷ ಇಲ್ಲ, ಭಗವಂತ ಯಾರನ್ನೂ ಇಷ್ಟಪಡುವುದಿಲ್ಲ. ಅದು ವೈರಾಗ್ಯದ ಸಂಕೇತ. ಯಾರನ್ನು ಇಷ್ಟಪಡುವುದಿಲ್ಲ ಅಂದ್ರೆ ವೈರಾಗ್ಯದ, ಅಂದ್ರೆ ಅದಕ್ಕೆ ಹೇಳುದು ಆತ್ಮತೃಪ್ತ ಭಗವಂತ. ಇಷ್ಟಪಡುವುದಿಲ್ಲ ಅಂದ್ರೆ ಏನ್ ಅರ್ಥ? ಆತ್ಮತೃಪ್ತ, ಅವನು ಇಲ್ಲದೆ ನಡೀತದೆ ಅಂತ. ಇಲ್ಲದೆ ಸಹ ನಡೀತದೆ, ಇರ್ಲೇಬೇಕು ಅಂತಿಲ್ಲ ಬೇರೆಯವರೆಲ್ಲ, ಅವನಿಗೆ ಇಲ್ಲದೆ ಸಹ ನಡೀತದೆ ಅಂತ ಅರ್ಥ. ಇಲ್ಲಿಗೆ ನಿಲ್ಸೋಣ, ನೆಕ್ಸ್ಟ್ ಶ್ಲೋಕ ತಗೊಂಡ್ರೆ ಇನ್ನೂ ಸಮಯ ಆಗತ್ತೆ. ಹರೇ ಕೃಷ್ಣ. ಸ್ವಲ್ಪ ಈ ಟೋಟಲ್ ಏನ್ ಹೇಳ್ಬೋದು, ಈ ಶ್ಲೋಕ ಸ್ವಲ್ಪ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್.